ನಮ್ಮೊಟ್ಟಿಗೆ ಒಂದು ಮಾಧ್ಯಮ ಸಂವಾದ ಕಾರ್ಯಕ್ರಮಕ್ಕೆ ನಮ್ಮೊಟ್ಟಿಗೆ ಬಂದವರು ನಮ್ಮವರೇ ಆಗಿರುವ ಡಾಕ್ಟರ್ ಮಂಜುನಾಥ ಭಂಡಾರಿ ಅವರು MLC ಅವರು, ಹಾಗೆ ಅವರು ಅಧ್ಯಕ್ಷರು ಸಹ್ಯಾದ್ರಿ ಸಮೂಹ ಶಿಕ್ಷಣ ಸಂಸ್ಥೆಗಳು, ಕಳೆದ KPCC ಕಾರ್ಯಾಧ್ಯಕ್ಷರು ಕೂಡ ಆಗಿದ್ದಾರೆ. ಅವರು 2 ವರ್ಷಗಳಿಂದ ಎರಡು ವರ್ಷಗಳಿಂದ ವಿಧಾನ ಪರಿಷತ್ ಸದಸ್ಯರಾಗಿ ಕೂಡ ಭಾಳಷ್ಟು ಒಂದು ಸೈಲೆಂಟ್ ತೆರೆಮರೆಯಲ್ಲಿ ಕೂಡ ಕೆಲಸವನ್ನು ಮಾಡಿದರು. ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಹಲವಾರು ಗ್ರಾಮಗಳಿಗೆ ಅವರ MLC ಫಂಡಿಂದ ಕೂಡ ಹಣವನ್ನು ಕೊಟ್ಟು ರಸ್ತೆ ಬೇರೆ ಬೇರೆ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ. ಅದರಲ್ಲೂ ವಿಶೇಷವಾಗಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಮತ್ತು ಸಹ್ಯಾದ್ರಿ ಇನ್ಸ್ಟಿಟ್ಯೂಷನ್ ಮತ್ತು ಮಂಜುನಾಥ ಭಂಡಾರಿಗೆ ಭಾಳಷ್ಟು ಹತ್ತಿರ ಸಂಬಂಧ ಇದೆ. ನಾವು ರಾಜ್ಯ ಮಟ್ಟದ ಪತ್ರಕರ್ತರ ಒಂದು ಕ್ರಿಕೆಟ್ ಪಂದ್ಯಾವಳಿಯನ್ನು ಮಾಡುವಾಗ ನಮಗೆ ಆ ಒಂದು 3 ದಿನಗಳ ಕಾಲ ಅವರ ಒಂದು ಅತ್ಯಂತ ಸುಂದರವಾದ ಮೈದಾನವನ್ನು ನಮಗೆ ಸಹ್ಯಾದ್ರಿ ಕಾಲೇಜ್ ಗ್ರೌಂಡನ್ನು ನಮಗೆ ಒದಗಿಸಿಕೊಟ್ಟವರು ಮಂಜುನಾಥ ಭಂಡಾರಿ ಸರ್ ಅವರು. ಹಾಗೆ ನಾವು ಪ್ರತಿ ವರ್ಷ ಗಾಂಧಿ ಜಯಂತಿ ಅವತ್ತು ಬ್ರ್ಯಾಂಡ್ ಮಂಗಳೂರು ಕ್ರಿಕೆಟ್ ಟೂರ್ನಮೆಂಟನ್ನು ಬೇರೆ ಬೇರೆ ಇಲಾಖೆ ಅಧಿಕಾರಿಗಳೊಂದಿಗೆ ಮಾಡುವಾಗ ನೀವು ನಮ್ಮಲ್ಲೇ ಮಾಡಿ, ನಾನು ಎಲ್ಲ ರೀತಿಯ ಸಹಕಾರಗಳನ್ನ ವ್ಯವಸ್ಥೆಗಳನ್ನ ಮಾಡ್ತೇನೆ ಅಂತೇಳಿ ಮಂಜುನಾಥ ಭಂಡಾರಿ ಸರ್ ಅವರು ನಮಗೆ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇವತ್ತು ಅವರು ಓರ್ವ ನಮ್ಮ ರಾಜಕಾರಣಿಗಳಲ್ಲಿ ಒಬ್ಬರು ನನಗೆ ಮೆಚ್ಯೂರ್ಡ್ ಪೊಲಿಟಿಷಿಯನ್ ಅಂತ ಹೇಳ್ಬೋದು ಅವರು. ಯಾಕೆಂದರೆ ಇವತ್ತು ಅವರು ರೆಕಮೆಂಡೇಷನ್ ಆಗಿ ಅವರು ಖಾಲಿ ರಾಜಕಾರಣಿ ಅಲ್ಲ, ಅವರು ಶೈಕ್ಷಣಿಕವಾಗಿ ಇವತ್ತು ವಿದ್ಯಾಸಂಸ್ಥೆಯನ್ನು ಕೂಡ ನಡೆಸಿಕೊಂಡು ಬರ್ತಾ ಇದ್ದಾರೆ. ಅಭಿವೃದ್ಧಿ ದಿಸೆಯಲ್ಲೂ ಕೂಡ ಅವರು ನಮಗೆ ಯಾವತ್ತು ಭೇಟಿಯಾಗ ಹೇಳಲಿಕ್ಕಿದೆ. ಏನಿದ್ರು ಚುನಾವಣಾ ರಾಜಕೀಯ ಕೇವಲ ಚುನಾವಣೆ ಸಂದರ್ಭದಲ್ಲಿ ಮಾತ್ರ, ಉಳಿದ ದಿನಗಳಲ್ಲಿ ನಾವು ಯಾವುದೇ ಪಕ್ಷದವರೊಟ್ಟಿಗೆ, ಯಾವುದೇ ಒಂದು ಜನಪ್ರತಿನಿಧಿಗಳ ಒಟ್ಟಿಗೆ ನಾವು ಅಭಿವೃದ್ಧಿಗಾಗಿ ನಾವು ಖಂಡಿತವಾಗಿ ಕೈ ಜೋಡಿಸ್ತೇವೆ. ಅದು ಯಾವುದೇ ಸರ್ಕಾರ ಇರ್ಬೋದು. ಮಂಗಳೂರಿನ ಸಮಗ್ರ ಅಭಿವೃದ್ಧಿಯನ್ನು ನಮ್ಮದು ಉದ್ದೇಶ ಅಂತೇಳಿ ಮಂಜುನಾಥ್ ಸರ್ ಅವರು ಯಾವತ್ತೂ ಹೇಳ್ತಾ ಇದ್ದೇವೆ. ನಾಲ್ಕರಲ್ಲಿ ಕಾಂಗ್ರೆಸ್ ಪಕ್ಷ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ನಾವು ಯುವಕರಿಗೆ ಉದ್ಯೋಗವನ್ನು ಕೊಡ್ತೇವೆ ಅಂತ ಹೇಳಿ ಒಂದು ಭರವಸೆಯನ್ನು ಕೊಟ್ಟಿದ್ವಿ. ಆದರೆ ಹಿಂದಿನ ಸರ್ಕಾರ ಕೊಟ್ಟಂಥ ಸರ್ಕಾರ ಅದನ್ನು ಮಾಡಿರಲಿಲ್ಲ. ಹಾಗಾಗಿ ಶ್ರೀಮತಿ ಸೋನಿಯಾ ಗಾಂಧಿಯವರು, ನಾನು ಮತ್ತು ಆಸ್ಕರ್ ಫೆರ್ನಾಂಡಿಸ್ ಅವರು ಸೋನಿಯಾ ಗಾಂಧಿಯವ್ರನ್ನ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಅವರು ಆಸ್ಕರ್ ಅವರಿಗೆ ಈ ಜವಾಬ್ದಾರಿಯನ್ನು ಕೊಡ್ತಾರೆ. ನಾವು ಯಾವುದಾದ್ರೂ ಯುವಕರಿಗೆ ಉದ್ಯೋಗವನ್ನು ಕೊಡಬೇಕು, ಅದ್ರ ಬಗ್ಗೆ ಒಂದು ಪ್ರಪೋಸಲನ್ನು ತಯಾರು ಮಾಡಿ ಅಂತ ಹೇಳಿಬಿಟ್ಟು ಆಸ್ಕರ್ ಫೆರ್ನಾಂಡಿಸ್ ಅವರು ನನಗೆ ಜವಾಬ್ದಾರಿಯನ್ನು ಕೊಡ್ತಾರೆ. ನಾನು ಹಿಂದೆ ಇಲ್ಲೇ ಜಿಲ್ಲಾಧಿಕಾರಿಗಳಾದಂಥ ಭರತ್ಲಾಲ್ ಮೀನಾ ಅವರ ಜೊತೆಗೆ ಮತ್ತು ಹಲವಾರು IAS ಅಧಿಕಾರಿಗಳೊಂದಿಗೆ ಮಾತಾಡಿದಾಗ ನಮಗೆ ರಾಜೀವ್ ವಿಕಾಸ್ ಕೇಂದ್ರವನ್ನು ಮಾಡಬೇಕು. ರಾಜೀವ್ ವಿಕಾಸ್ ಕೇಂದ್ರ ಅಂತ ಹೇಳಿದ್ರೆ ನಮ್ಮ ಈ ದೇಶದಲ್ಲಿ ಒಟ್ಟು ಒಂದು 5 ಲಕ್ಷ ಹಳ್ಳಿಗಳಿದ್ದಾವೆ ಮತ್ತು ಒಂದು 5 ಲಕ್ಷ ಹ್ಯಾಮ್ಲೆಟ್ಗಳಿದ್ದಾವೆ. ಸೊ 10 ಲಕ್ಷ ಜನರಿಗೆ ಒಂದೊಂದು ಗ್ರೂಪ್ಗಳನ್ನು ಮಾಡೋದು, ಅಂದರೆ 10 ಜನರದ್ದು ಒಂದು ಗ್ರೂಪನ್ನು ಮಾಡುವಂಥದ್ದು, 10 ಯುವಕರನ್ನು. ಈ ಯುವಕರು ಯಾರಪ್ಪ ಅಂತ ಹೇಳಿದ್ರೆ, ಇವರು ಈ ಕಡೆ ಡಿಗ್ರಿನೂ, ಕೆಲವರು ಡಿಗ್ರಿ ಮಾಡಿ ಕೆಲಸಕ್ಕೆ ಸೇರಿರಲ್ಲ, ಕೆಲವರಲ್ಲಿ ಸ್ಕಿಲ್ ಇರುತ್ತೆ, ಅವರಲ್ಲಿ ಡಿಗ್ರಿಗಳು ಇರೋದಿಲ್ಲ. ಈ 10 ಜನ ಗ್ರೂಪಲ್ಲಿ ಮಾಡಿಬಿಟ್ಟು ಆವಾಗ ಈ ಇಂಟರ್ನೆಟ್ಟು ಮತ್ತು ಇದೆಲ್ಲ ಇರಲಿಲ್ಲ. 2004ರಲ್ಲಿ ಇದು ಯಾವುದೂ ಇರಲಿಲ್ಲ. ಸೊ ನಾವೊಂದು ಪ್ರಪೋಸಲನ್ನು ರೆಡಿ ಮಾಡಿ 1 ಕೋಟಿ 1 ಕೋಟಿ ಉದ್ಯೋಗ ಸೃಷ್ಟಿ ಮಾಡೋದ್ರ ಒಂದು ಪರಿಕಲ್ಪನೆಯನ್ನು ಈ ಕೇಂದ್ರ ಸರ್ಕಾರಕ್ಕೆ ನಾವು 2004ರಲ್ಲಿ ನಾನು ಕೊಡ್ತೇನೆ. ಇದು ಏನಪ್ಪ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಒಬ್ಬ BSc ಓದಿರ್ತಾನೆ, ಅರ್ಧದಲ್ಲಿ ಬಿಟ್ಟಿರ್ತಾನೆ. ಆ ಹಳ್ಳಿಯಲ್ಲಿ ಮೆಡಿಕಲ್ ಶಾಪ್ ಇಡಬೇಕು ಅಂತ ಹೇಳಿದ್ರೆ ತನ್ನದೇ ಆದಂಥ ಲೈಸೆನ್ಸ್ಗಳಾಗಬೇಕು, ಅಲ್ಲಿ ವಯಬಲ್ ಆಗೋದಿಲ್ಲ. ಅಥವಾ ಒಂದು ಬಸ್ ಟಿಕೆಟ್ ಮಾಡಬೇಕು, ಈಗಿನ ತನಕ ಇಂಟರ್ನೆಟ್ ಇರೋದಿಲ್ಲ ಅಥವಾ ಆ್ಯಪ್ ಎಲ್ಲ ಇರೋದಿಲ್ಲ. ಅಥವಾ ಅಲ್ಲಿ ಒಂದು ಆಕ್ಸಿಡೆಂಟ್ ಆಗುತ್ತೆ ಅಥವಾ ಡಾಕ್ಟ್ರಿಗೆ ಎಮರ್ಜೆನ್ಸಿ ಬೇಕು, ಯಾವ ರೀತಿ ಅವ್ರನ್ನ ಕನೆಕ್ಟ್ ಮಾಡೋದು ಅಂತೇಳಿ ಈ ಕಲ್ಪನೆಯೊಂದಿಗೆ ಇದನ್ನು ನಾವು ಸ್ಟಾರ್ಟ್ ಮಾಡಿರ್ತೇವೆ. ಆಮೇಲೆ ಫಾರ್ ಎಕ್ಸಾಂಪಲ್ ಸ್ಕೂಲ್ ಇರುತ್ತೆ, ಆ ಸ್ಕೂಲಲ್ಲಿ ಟೀಚರ್ಸ್ ಇರೋದಿಲ್ಲ, ಇವರು ಅಲ್ಲಿ ಡಿಗ್ರಿ ಮಾಡಿದವರು ಇರ್ತಾರೆ. ಸೊ ಅವರನ್ನು ಉಪಯೋಗ ಮಾಡಿಸ್ಕೊಂಡು ಯಾವ ರೀತಿಯಲ್ಲಿ ಮಾಡೋದು ಅಂತ ಹೇಳ್ಬಿಟ್ಟು. ಮತ್ತು ಇದನ್ನು ದೊಡ್ಡ ಇವತ್ತೇನು ಆಧಾರ್ ನಂಬರ್ ಇದೆಯಲ್ಲ, ಅದು ನನ್ನ ಪರಿಕಲ್ಪನೆ, ದಟ್ ಇಸ್ ಎ ಸೆಕ್ಯೂರಿಟಿ ನಂಬರ್ ಅಂತೇಳಿ ನಾನು ಅದನ್ನು ಪ್ರಪೋಸ್ ಮಾಡಿರೋದು. ಈಗ 11 ಡಿಜಿಟ್ಸ್ ಇರುತ್ತೆ, 12 ಡಿಜಿಟ್ಸ್ ಇರುತ್ತೆ. ಇದು ಯಾವ ರೀತಿ ಕೆಲಸ ಮಾಡಬೇಕಾಗಿತ್ತು ಅಂತ ಹೇಳಿದ್ರೆ, ಫಸ್ಟ್ 2 ಡಿಜಿಟ್ಸು ಅಂತ ಹೇಳಿದ್ರೆ ಆ ರಾಜ್ಯ, ಯಾವ ರಾಜ್ಯ ಅಂತೇಳಿ. ಫಾರ್ ಎಕ್ಸಾಂಪಲ್ 10 ಅಂತ ಇದ್ದರೆ ಅದು ಕರ್ನಾಟಕ ರಾಜ್ಯ. 12 ನೆಕ್ಸ್ಟ್ 2 ಡಿಜಿಟ್ಸ್ ಯಾವುದಪ್ಪ ಅಂತ ಹೇಳಿದ್ರೆ ಡಿಸ್ಟಿಕ್ ಬರುತ್ತೆ. ಯಾಕೆಂದರೆ ನಮ್ಮಲ್ಲಿ ರಾಜ್ಯ ಇರೋದು ಟೋಟಲಿ ವಿ ಕ್ಯಾನ್ ಕವರ್ಡ್ ಓನ್ಲಿ ಆ ರಾಜ್ಯದಲ್ಲಿ 2, ಇಡೀ ದೇಶದಲ್ಲಿ 2 ಅಂಕೆ. ಅದೇ ರೀತಿ ಆ ರಾಜ್ಯದಲ್ಲಿ ಎಷ್ಟು ಜಿಲ್ಲೆಗಳು ಬರುತ್ತೆ, 2 ಅಂಕೆ. 2ನೇ ಅಂಕೆ ಯಾವುದಪ್ಪ ಅಂದರೆ ಆ ಜಿಲ್ಲೆ ಬರುತ್ತೆ. ಇನ್ನು 2ನೇ ಅಂಕೆ ಯಾವುದಪ್ಪ ಅಂತ ಹೇಳಿದ್ರೆ ತಾಲೂಕು ಬರುತ್ತೆ.
ಇನ್ನು ಎರಡನೇ ಯಾವುದಪ್ಪ ಅಂತ ಹೇಳಿದ್ರೆ ಆ ಗ್ರಾಮ ಬರುತ್ತೆ. ಅಲ್ಲಿಗೆ 6-8 ಅಂಕೆ ಆಗುತ್ತೆ. ಮತ್ತೆ 4 ಅಂಕೆ ಯಾವುದಪ್ಪ ಅಂತಂದರೆ ಆ ಊರಿನ ಜನಸಂಖ್ಯೆ. ಈಗ ಒಂದು ನಂಬರನ್ನು ನೀವು ಕೊಟ್ಟರೆ ಆ ನಂಬರ್ ಯಾರಿಗೆ ಸಂಬಂಧಪಟ್ಟಿದ್ದು ಅಂತೇಳಿ ಅವ್ರಿಗೆ ಈಸಿಯಾಗಿ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ದಿಸ್ ಇಸ್ ನಂದು ಪರಿಕಲ್ಪನೆ ಅಂತ ಹೇಳಿದ್ರೆ ಈ ಸೆಕ್ಯೂರಿಟಿ ನಂಬರ್ ಆ ರೀತಿ ಕೊಡುವಂಥದ್ದು. ಮತ್ತು ಅದನ್ನೇ ಪಾಸ್ಬುಕ್ಕಿಗೆ ಬ್ಯಾಂಕಿಗೆ ಪಾಸ್ಬುಕ್ ಮಾಡುವಂಥದ್ದು, ಅಥವಾ ಅದನ್ನೇ ನಾವು ಪಾಸ್ಪೋರ್ಟಿಗೆ ಯೂಸ್ ಮಾಡುವಂಥದ್ದು, ಅಂತ ಹೇಳಿದ್ರೆ ಪ್ಯಾನ್ ಕಾರ್ಡಾಗಿ ಯೂಸ್ ಮಾಡುವಂಥದ್ದು. ಒಂದು ಸೆಕ್ಯೂರಿಟಿ ನಂಬರ್ ಕೊಟ್ಟರೆ ಎಂಟೈರ್ ಅವರ ಹಿಸ್ಟ್ರಿ ಬರುವಂಥದ್ದು. ಇನ್ನೂ ಮುಖ್ಯವಾಗಿ ಅಂತ ಹೇಳಿದ್ರೆ ಅದನ್ನು ಅಪ್ಲೋಡ್ ಮಾಡಬೇಕು ಅಂತ ಹೇಳಿದಾಗ ನಮ್ಮ ಫಿಂಗರ್ ಪ್ರಿಂಟನ್ನು ಅದ್ರ ಜೊತೆ ಅಪ್ಲೋಡ್ ಮಾಡುವಂಥದ್ದು. ಏನೇ ಆದರೂ ಎಲ್ಲ ಅವಶ್ಯಕತೆಗಳು ಆ ಒಂದು ಸೆಕ್ಯೂರಿಟಿ ನಂಬರಲ್ಲಿ ಸಿಗಬೇಕು ಅಂತೇಳಿ ಅದನ್ನು ನಾನು ಪ್ರಪೋಸ್ ಮಾಡಿದೆ. ಆಮೇಲೆ ಅದು ಸೆಕ್ಯೂರಿಟಿ ರೀಸನಲ್ಲಿ ಅದು ಮಾಡಲಿಕ್ಕಾಗಲ್ಲ ಅಂಥೇಳಿ ಬೇರೆ ಆಗಿ ಅದೆಲ್ಲ ಆಧಾರ್ ಕಾರ್ಡ್ ಅಂತೆಲ್ಲ ಬಂತು. ಸೊ ಐ ಪ್ರಿಪೇರ್ಡ್ ಅಬೌಟ್ 100 page ಡಾಕ್ಯುಮೆಂಟೇಷನ್. ಐ ಸಬ್ಮಿಟೆಡ್ ಟು ಸೋನಿಯಾ ಗಾಂಧಿ ಆ್ಯಂಡ್ ಥ್ರೂ ಮನಮೋಹನ್ ಸಿಂಗ್, ಸೋನಿಯಾ ಗಾಂಧಿ ಅವ್ರ ಮುಖಾಂತರ. ಸೊ 2006ರಲ್ಲಿ ಅದನ್ನು ಕ್ಯಾಬಿನೆಟ್ ಅಪ್ರೂವ್ ಮಾಡುತ್ತೆ. ಸೆಂಟ್ರಲ್ ಗೌರ್ಮೆಂಟ್ ಕ್ಯಾಬಿನೆಟ್ ಮಾಡಿ ಅದನ್ನು ರಾಜೀವ್ ವಿಕಾಸನ್ನ ತೆಗೆದುಬಿಟ್ಟು ಇವತ್ತೇನಿದೆ ಒನ್ ಸ್ಟಾಪಲ್ಲಿ ನಿಮಗೆ ಸಿಗುತ್ತಲ್ಲ ಕಿಯೋಸ್ಕಸಲ್ಲೆಲ್ಲ, ದಟ್ ಈಸ್ ಆಲ್ ಆ ಟೈಮಲ್ಲಿ ಮಾಡಿ. ಆಮೇಲೆ ಹಾಸ್ಪಿಟಲ್, ಈಗ ಫಾರ್ ಎಕ್ಸಾಂಪಲ್ ಈಗ ಬಂಟ್ವಾಳದಲ್ಲಿ ಯಾರಿಗೂ ಹಾರ್ಟ್ ಅಟ್ಯಾಕ್ ಆಗುತ್ತೆ, ಅವ್ರು ಮಂಗಳೂರಿಗೆ ಬರಬೇಕು. ಮಂಗಳೂರಿಗೆ ಬರ್ಬೇಕಾದ್ರೆ ಯಾವ ಹಾಸ್ಪಿಟಲಿಗೆ ಹೋಗಬೇಕು ಅವರು? ಆ ಹಾಸ್ಪಿಟಲ್ ಆ ಪರ್ಟಿಕ್ಯುಲರ್ ಡಾಕ್ಟ್ರ್ ಇದ್ದಾರಾ ಇಲ್ವೋ? ಈ ರೀತಿ ಕನೆಕ್ಟ್ ಮಾಡುವಂಥದ್ದೆಲ್ಲದನ್ನೊಂದು ಪರಿಕಲ್ಪನೆ ಮಾಡಿದಂಥದ್ದು. ಅಫ್ಕೋರ್ಸ್ ಅದು ಆಮೇಲೆ ಈಗ ಒಳ್ಳೆ ಸಕ್ಸಸ್ ಆಯ್ತದು. ಸೊ ದಟ್ ಇಸ್ ವಾಟ್ ಐ ಥಾಟ್ ಐ ವಾಂಟ್ ಇನ್ಫಾರ್ಮ್. ಈಗ ಇವತ್ತಿನ ನನ್ನ ಸಂವಾದದಲ್ಲಿ ಕೆಲವು ಪ್ರಶ್ನೆಗಳನ್ನು ನಾನು ನಮ್ಮ ಅಧ್ಯಕ್ಷರ ಹತ್ರ ಹೇಳಬೇಕಾದ್ರೆ ಹೇಳ್ತಿದ್ದೆ. ಸರ್, ನಿಮ್ಮ ಪರಿಕಲ್ಪನೆ ಏನು ಈ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ, ಮತ್ತು ಯಾವ ರೀತಿ ಮಾಡ್ತಾರೆ ಅಂಥೇಳಿ. ನನ್ನ ಪರಿಕಲ್ಪನೆ ಏನಂತ ಹೇಳಿದ್ರೆ, ಈ ದಕ್ಷಿಣ ಕನ್ನಡವನ್ನು ನಾವು ಶಿಕ್ಷಣ ಹಬ್ ಅಂತ ಕರಿತೇವೆ. ಇಟ್ ಈಸ್ ಕಾಲ್ಡ್ ಎಜುಕೇಷನ್ ಹಬ್. ಬರೀ ಇಂಜಿನಿಯರಿಂಗ್ ಕಾಲೇಜಿನ ವಿದ್ಯಾರ್ಥಿಗಳು ಎಷ್ಟಿದ್ದಾರಪ್ಪ ಅಂತ ಹೇಳಿದ್ರೆ ಈ ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುಮಾರು 40,000 to 50,000 ಜನ ವಿದ್ಯಾರ್ಥಿಗಳು ಇಂಜಿನಿಯರಿಂಗ್ ಸಂಬಂಧಪಟ್ಟವ್ರು ಇದ್ದಾರೆ. ಅದೇ ರೀತಿ ಮೆಡಿಕಲ್ಲು, ಇದಕ್ಕೆ ನಮಗೆ ಮೆಡಿಕಲ್ಗೆ ಸಂಬಂಧಪಟ್ಟಾಗೆ ಇವತ್ತು ಮೆಡಿಕಲ್ ಕಾಲೇಜಲ್ಲಿ ಸುಮಾರು ಒಂದು 8,000 to 10,000 ಜನ ಮೆಡಿಕಲ್ ಸ್ಟೂಡೆಂಟ್ಸ್ ಇದ್ದಾರೆ ಇಲ್ಲಿ. ಆಮೇಲೆ ನರ್ಸಿಂಗು ಮತ್ತು ಫಿಸಿಯೋಥೆರಪಿಯನ್ನು ತಗೊಂಡಾಗ ಸುಮಾರು 15,000 to 20,000 ಜನ ಅವ್ರು ಬರ್ತಾರೆ. ಹೆಲ್ತ್ ಏಡ್, ನಾನು ಡಿಗ್ರಿಗಳನ್ನು ಬಿಟ್ಟು ಬರೀ ಪ್ರೊಫೆಷನಲ್ ಕಾಲೇಜಿಗೆ ಬರ್ತಾ ಇರೋದು. ಪ್ರೊಫೆಷನಲ್ ಕಾಲೇಜಲ್ಲಿ ಈ ನಮ್ಮ ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುಮಾರು 70,000 to 80,000 ಜನ ಮಕ್ಕಳು ಇವತ್ತು ಪ್ರೊಫೆಷನಲ್ ಕಾಲೇಜಲ್ಲಿ ಓದ್ತಾ ಇದ್ದಾರೆ ಡಿಗ್ರಿಯನ್ನು ಬಿಟ್ಟು. ಮತ್ತು ಡಿಗ್ರಿಯನ್ನು ಸೇರಿಸ್ಕೊಂಡಾಗ ಮತ್ತೆ ಒಂದು 30,000-40,000 ಜನ. ಮತ್ತು PUCಯನ್ನು ನಾವು ತಗೊಂಡಾಗ ಪಿ ಯು ಸಿಯಲ್ಲಿ ಈ ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುಮಾರು 40,000 ಜನ ಎಕ್ಸಾಮ್ ಬರೀತಾರೆ. ಆದರೆ ದಕ್ಷಿಣ ಕನ್ನಡ ಮತ್ತು ಉಡುಪಿಗೆ ಸೇರಿದಾಗ ಬರೀ ನಿಮಗೆ ಒಂದು 5,000 to 6,000 ಜನ ಬರ್ತಾರೆ. ಉಳಿದವರೆಲ್ಲ ಹೊರಗಡೆಯಿಂದ ಬರುವಂಥದ್ದು. ಸೊ ಇದೊಂದು ದೊಡ್ಡ ಶೈಕ್ಷಣಿಕ ಹಬ್ಬು. ಇವತ್ತು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟಿದೆಯೋ ಅಷ್ಟೇ ಪೇರೆಂಟ್ಸ್ಗಳು ಇಲ್ಲಿ ಬರ್ತಾರೆ. ಇವತ್ತು ಮಂಗಳೂರಿನ ಬೆಳವಣಿಗೆಗೆ ವಿದ್ಯಾರ್ಥಿಗಳ ಇವತ್ತು ಎಜುಕೇಷನ್ ಹಬ್ ಏನಿದೆ ಅದು ತನ್ನದೇ ಆದಂಥ ಒಂದು ಕೊಡುಗೆಯನ್ನು ಈ ನಮ್ಮ ನಗರಕ್ಕೆ, ಈ ನಮ್ಮ ಜಿಲ್ಲೆಗೆ ಕೊಟ್ಟಿದೆ. ಆದರೆ ನಾವು ಆ ಮಕ್ಕಳಿಗೆ ಏನು ಕೊಡ್ತಾ ಇದ್ದೀವಿ, ನಾವು ಆ ಪೇರೆಂಟ್ಸ್ಗಳಿಗೆ ನಾವು ಏನು ಕೊಡ್ತಾ ಇದ್ದೀವಿ, ಅದು ಇವತ್ತು ನಮಗೊಂದು ದೊಡ್ಡ ಪ್ರಶ್ನೆಯಾಗಿ ಉಳಿದಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದಾಗ ಹಿಂದೆ ಅದೇ ನಮ್ಮ ಇಂಜಿನಿಯರಿಂಗ್ ಕಾಲೇಜಿಗೆ ನನಗೆ ಶ್ರೀನಗರದಿಂದ ಮಕ್ಕಳು ಬರ್ತಾಯಿದ್ರು, ಬಿಹಾರದಿಂದ ಮಕ್ಕಳು ಬರ್ತಾಯಿದ್ರು, ಗುಜರಾತಿಂದ ಮಕ್ಕಳು ಬರ್ತಾಯಿದ್ರು. ಆದರೆ ಕಳೆದ 4-5 ವರ್ಷಗಳಿಂದ ಒಂದೇ ಒಂದು ಮಕ್ಕಳು ಹೊರಗಡೆ ರಾಜ್ಯದಿಂದ ನಮ್ಮಲ್ಲಿ ಬರ್ತಾ ಇಲ್ಲ. ಕಾರಣವನ್ನು ನಾವು ಹುಡುಕಿಕೊಂಡು ಹೋದಾಗ ಮೇನ್ ಕ್ವಶನ್ ಬರ್ತಾ ಇರೋದು ಇಷ್ಟೇ: ನಾವು ಶೈಕ್ಷಣಿಕವಾಗಿ ಬರುವಂಥ ಮಕ್ಕಳಿಗೆ ಸಾಮಾಜಿಕವಾದಂಥ ಯಾವ ಚಟುವಟಿಕೆಗಳು ಇವತ್ತು ಈ ನಗರದಲ್ಲಿ ನಡೀತಾ ಇದ್ರೂ ಅದು ಸೀಮಿತವಾಗಿದೆ. ಇವತ್ತು ಯಾವುದೇ ಮಕ್ಕಳು ಬರಬೇಕಂತ ಹೇಳಿದಾಗ ಅವ್ರು ಏನು ಹೇಳ್ತಾರೆ, ನಮಗೆ ಸಾಮಾಜಿಕ ಆ್ಯಕ್ಟಿವಿಟೀಸ್ ಏನಿದೆ. ಈಗ ಇವ್ರು ಹೇಳ್ತಾ ಇದ್ರು ಪಬ್ಬನ್ನು ಕ್ಲೋಸ್ ಮಾಡ್ತಾರೆ ಅಂತೇಳಿ. ಪಬ್ ಬಿಟ್ಬಿಡಿ, ಐಡಿಯಲ್ ಐಸ್ ಕ್ರೀಮೇ ಇವತ್ತು 8 ಗಂಟೆ 9 ಗಂಟೆಗೆ ಕ್ಲೋಸ್ ಆಗೋ ಸ್ಥಿತಿಗೆ ಬಂದಿದೆ. ಫೋರ್ಸಿಬಲಿ ಕ್ಲೋಸ್ ಮಾಡ್ತಾ ಇದ್ದಾರೆ. ಇದೆಲ್ಲದನ್ನು ನಮಗೆ ಯಾಕೆಂತೇಳಿದ್ರೆ ಶೈಕ್ಷಣಿಕ ಹಬ್ಬಾಗಿ ಏನು ಮಾಡಬೇಕು ಅಂತ ಹೊರಟಿದ್ದು, ಇದಕ್ಕೊಂದು ದೊಡ್ಡ ಕೊಡಲಿ ಪೆಟ್ಟು ಇವತ್ತು ಬೀಳ್ತಾ ಇದೆ. ಇದರಿಂದ ಹೊರಗಡೆ ನಾವು ಯಾವ ರೀತಿ ಬರುವಂಥದ್ದು. ಈಗ ಒಂದು ಧಾರ್ಮಿಕವಾಗಿ ನೀವು ತೆಗೆದುಕೊಂಡಾಗ ಮಂಗಳೂರು ಬಹಳ ಮುಂದೆ ಇದೆ. ಇಲ್ಲಿ ಧಾರ್ಮಿಕ ಚಟುವಟಿಕೆಗಳು ಪ್ರತಿಯೊಂದು ಹಳ್ಳಿಗಳಲ್ಲಿ ನಡೀತಾ ಇದೆ ಇವತ್ತು ಧಾರ್ಮಿಕ ಚಟುವಟಿಕೆಗಳನ್ನು. ಅದೇ ನಿಮಗೆ ಸಾಮಾಜಿಕ ಚಟುವಟಿಕೆಗಳು ಬಂದಂಥ ಸಂದರ್ಭದಲ್ಲಿ ಅದು ಬಹಳ ಸೀಮಿತವಾಗಿದೆ. ಸೊ ಅದಕ್ಕೆ ಸಾಮಾಜಿಕ ಚಟುವಟಿಕೆಗಳನ್ನು ನಾವು ಯಾವ ರೀತಿ ತರುವಂಥದ್ದು, ಅದು ಟೂರಿಸಂ ಮೂಲಕ ಯಾವ ರೀತಿ ತರುವಂಥದ್ದು,
ಕನ್ನಡ ನಮ್ಮ ಕಲ್ಚರಲ್ ಆ್ಯಕ್ಟಿವಿಟೀಸ್ ಮೂಲಕ ನಾವು ಯಾವ ರೀತಿ ತರುವಂಥದ್ದು, ಅಥವಾ ಯಾವ ನಮ್ಮ ಜಾನಪದ ಕ್ರೀಡೆಗಳಿಂದ ನಾವು ಯಾವ ರೀತಿ ಅದನ್ನು ಹೊರಗೆ ತರೋದು, ಯಾವ ರೀತಿ ನಾವು ಆಕರ್ಷಣೆಗಳನ್ನು ಮಾಡುವಂಥದ್ದು, ಇದೆಲ್ಲ ಇವತ್ತು ಬಹಳ ಅವಶ್ಯಕತೆ ಆಗಿರುವಂಥದ್ದು. ಇವತ್ತು ಬಹುಶಃ ಯಾರಿಗೂ ಇಡೀ ರಾಜ್ಯದಲ್ಲಿ ನಮಗಿರುವಂಥ ಒಂದು ನೈಸರ್ಗಿಕವಾದಂತಹ ಒಂದು ನೆಲೆ ಯಾರಲ್ಲೂ ಇಲ್ಲ. ಇವತ್ತು ಬೀಚ್ ಇದೆ. ಇವತ್ತು ಅದೇ ಆ ತಣ್ಣೀರು ಬಾವಿ ಬೀಚನ್ನು ನೋಡ್ಬೇಕಾದ್ರೆ ನಮಗೆ ಅನಿಸುತ್ತಪ್ಪ ಇದು ತಣ್ಣೀರು ಬಾವಿ ಬೀಚಾ. ಬೇರೆ ದೇಶಗಳಲ್ಲಿ ಹೋದಾಗ ಇದ್ರ 10% ಇರೋದಿಲ್ಲ. ಆದರೆ ಅಲ್ಲಿ ಅವರು ಆ ವೈಭವವನ್ನು ತೋರಿಸ್ಬೇಕಾದ್ರೆ ನಮಗೆ ಅಲ್ಲಿ ನಾಚಿಕೆ ಆಗ್ತದೆ. ಅಯ್ಯೋ ದೇವರು, ಇಷ್ಟು ನಮ್ಮಲ್ಲಿದ್ದು ಯಾಕೆ ಈ ರೀತಿ ಇಲ್ಲ. ತಣ್ಣೀರು ಬಾವಿ ನಾನು ಅಷ್ಟೇ ಮೊನ್ನೆ ಹೋಗಿದ್ದು ತಣ್ಣೀರು, ಅಷ್ಟು ದೊಡ್ಡ ಬೀಚ್ ಇದೆ, ಅಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ. ಪಣಂಬೂರು ಬೀಚ್ ಇರ್ಬೋದು, ಅಥವಾ ಉಡುಪಿ ಈ ಕೋಸ್ಟಲ್ ಲೈನ್ ಇರ್ಬೋದು. ಇದೆಲ್ಲ ನೋಡಿದಾಗ ಏನು ಅನಿಸುತ್ತೆ ಅಂತ ಹೇಳಿದ್ರೆ, ನಾವು ಈ ಟೂರಿಸಮ್ಗೆ ನಾವು ಯಾವ ಸಪೋರ್ಟನ್ನು ಮಾಡಿಲ್ಲ ಅಥವಾ ಮಾಡ್ತಾ ಇಲ್ಲ. ಇನ್ನೂ ಒಂದೇನಾಗಿದೆಯಪ್ಪ ಅಂತ ಹೇಳಿದ್ರೆ, ಮಂಗಳೂರು ಅಂತ ಹೇಳಿದ್ರೆ ಇವತ್ತು ಏನೋ ಒಂದು ಭೂತದ ಥರ ಜನರು ನಮ್ಮನ್ನು ನೋಡ್ಲಿಕ್ಕೆ ಶುರು ಮಾಡಿದ್ದಾರೆ ಇತ್ತೀಚಿನ ವರ್ಷಗಳಲ್ಲಿ. ಅಪ್ಪ ಅಲ್ಲಿ ಏನಾಗಿದೆ, ಯಾವಾಗ ನೋಡಿದ್ರೆ ಗಲಭೆಗಳಾಗುತ್ತೆ. ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಗಳನ್ನು ಇವತ್ತು ಮೋರಲ್ ಪೊಲೀಸಿಂಗ್ ನಡೀತಾ ಇರುತ್ತೆ. ಇವು ಹೆಣ್ಣು ಮಕ್ಕಳು ಯಾವ ಬಟ್ಟೆ ಹಾಕಬಾರ್ದು, ಯಾವ ಬಟ್ಟೆ ಹಾಕೋ ಅನ್ನೋದ್ರ ಬಗ್ಗೆ ಜಗಳ ಆಗ್ತಾ ಇದೆ. ಯಾರು ಊಟ ಮಾಡಬೇಕು, ಯಾವುದನ್ನು ತಿನ್ನಬೇಕು, ಯಾವುದು ತಿನ್ನಬಾರ್ದು ಅನ್ನೋದ್ರ ಬಗ್ಗೆ ಚರ್ಚೆಗಳಾಗ್ತಾ ಇದೆ. ಇದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ ಹೊರತು ಡೆವಲಪ್ಮೆಂಟ್ ಬಗ್ಗೆ ಯಾವುದೇ ಚರ್ಚೆಗಳಾಗ್ತಾ ಇಲ್ಲ. ಈ ನಮ್ಮ ಜಿಲ್ಲೆ, ನಮ್ಮ ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆ ಇವತ್ತು ಕೆಲವು ವಿಷಯಗಳಲ್ಲಿ ಬೇಕಾದಕ್ಕೆ ಎಷ್ಟು ಹೆಸರುವಾಸಿಯಾಗಿದೋ ಅಷ್ಟೇ ಬೇಡದಕ್ಕೂ ನಾವು ಇವತ್ತು ಹೆಸರುವಾಸಿಯಾಗಿ ಇವತ್ತು ಮಕ್ಕಳು ಇಲ್ಲಿಗೆ ಬರೋದನ್ನು ಹಿಂದೇಟು ಹೊಡಿತಾ ಇದ್ದಾರೆ. ಇವತ್ತು ಮಣಿಪಾಲದ ಇದನ್ನು ಕೇಳಬೇಕಾದ್ರೂ ಅಷ್ಟೇ, ಎಷ್ಟೋ ಮಕ್ಕಳು ಬಂದವರು ಅಡ್ಮಿಷನ್ ಆದವರು ವಾಪಸ್ ಹೋಗ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಇಲ್ಲ ಇಲ್ಲಿ ರಾತ್ರಿ ಓಡಾಡ್ಲಿಕ್ಕೆ ಬಿಡೋದಿಲ್ಲಂತೆ, ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಮಾತಾಡ್ಲಿಕ್ಕೆ ಆಗೋದಿಲ್ಲ ಅಂತೆ. ಈ ರೀತಿಯ ಮನೋಭಾವನೆಯ ಒಂದು ಔಟ್ಲುಕ್ಕನ್ನು ಈ ನಮ್ಮ ಜಿಲ್ಲೆಗೆ ಇವತ್ತು ಬಂದಿದೆ. ಇದರಿಂದ ನಾವು ಹೊರಗಡೆ ಯಾವ ರೀತಿ ಬರುವಂಥದ್ದು? ಇವತ್ತು ನಮಗೆ 8 ಗಂಟೆಗೆ ನಾವು ಪಬ್ಬಸನ್ನು ಅಥವಾ ಐಡಿಯಲ್ ಐಸ್ ಕ್ರೀಮನ್ನು ಅಥವಾ ಯಾವುದೇ ಶಾಪ್ಗಳನ್ನು ಕ್ಲೋಸ್ ಮಾಡ್ತೀವಿ ಅಂತೇಳಿ ಯಾವ ವಿದ್ಯಾರ್ಥಿಗಳು ಇಲ್ಲಿ ಬರ್ತಾರೆ? ಅಥವಾ ಹೆಣ್ಮಕ್ಳು ಗಂಡು ಮಕ್ಕಳ ಜೊತೆ ಮಾತಾಡ್ಲಿಕ್ಕೆ ಆಗೋದಿಲ್ಲ ಅಂತೇಳಿ ಯಾವ ರೀತಿ ಬರ್ತಾರೆ? ಈ ರೀತಿಯ ಒಂದು ಪರಿಸ್ಥಿತಿಯಿಂದ ಹೊರಗಡೆ ಯಾವ ರೀತಿ ಬರುವಂಥದ್ದು? ಸಾಮಾಜಿಕವಾದಂಥ ಚಟುವಟಿಕೆಗಳನ್ನು ನಾವು ಯಾವ ರೀತಿ ತರ್ಬೋದು? ಇವತ್ತು ಧಾರ್ಮಿಕಕ್ಕೆ ಸಾವಿರಾರು ಜನ ಸೇರ್ತಾರೆ, ಎಲ್ಲರೂ ಸೇರ್ತಾರೆ, ಅದು ಬಟ್ ಸಾಮಾಜಿಕವಾಗಿ ನಾವು ಯಾವುದಾದ್ರೂ ಚಟುವಟಿಕೆ ಮಾಡಬೇಕಾದ್ರೆ ಅದಕ್ಕೆ ಯಾರು ಬೆಂಬಲವನ್ನು ಕೊಡ್ತಾರೆ? ಇದೆಲ್ಲ ಪ್ರಶ್ನೆಗಳಿಗೆ ನಾವು ಇವತ್ತು ಉತ್ತರವನ್ನು ಹುಡ್ಕೊಳ್ಬೇಕಾಗಿದೆ. ಇದಕ್ಕೆ ಬರೀ ಸರ್ಕಾರದಿಂದ ಅಲ್ಲ, ನಾವು ಜನರಿಂದನೂ ಇವತ್ತು ನಾವು ಬೆಳೆಸಬೇಕಾಗಿದೆ. ನಮ್ಮ ಸಾಮರಸ್ಯ ಬಹುಶಃ ಯಾವುದೇ ಒಬ್ಬ ಅಧಿಕಾರಿನ ನೀವು ಕೇಳಿದಾಗ ಹೇಳ್ತಾರೆ, ಒಂದು ಕಾಲದಲ್ಲಿ ಮಂಗಳೂರಿಗೆ ಹೋಗಬೇಕು ಅಂತ ಹೇಳಿದ್ರೆ ಭಾಳ ಸಂತೋಷವಾಗ್ತಿತ್ತಪ್ಪ, ನಮ್ಮ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಸಿಗ್ತಾಯಿತ್ತು, ಒಳ್ಳೆಯ ಕಲ್ಚರ್ ಸಿಗ್ತಾಯಿತ್ತು, ಒಳ್ಳೆಯ ಒಂದು ಲಯಬದ್ಧ ಶಿಸ್ತುಬದ್ಧದಂಥ ಜೀವನ ನಾವು ನಡೆಸ್ತಾ ಇದ್ವಿ. ಆದರೆ ಇವತ್ತು ಇಲ್ಲಪ್ಪ, ನಾವು ಮಂಗಳೂರಿಗೆ ಹೋದರೆ ನಮಗೆ ಏನೋ ಒಂಥರ ನಮ್ಮನ್ನವರು ಅಸ್ಪೃಶ್ಯ ಥರ ನಮ್ಮನ್ನು ಕಾಣಲಿಕ್ಕೆ ಶುರು ಮಾಡ್ತಾ ಇದ್ದಾರೆ. ಇಲ್ಲಿಗೆ ಆಫೀಸರ್ಸ್ಗಳು ಬರಲಿಕ್ಕೆ ಹಿಂದೇಟು ಹೋಗ್ತಾ ಇದ್ದಾರೆ. ಇವತ್ತು ಯಾವುದಾದ್ರು ಒಬ್ಬ ಒಳ್ಳೆ ಆಫೀಸರ್ ಬರಬೇಕು ಅಂತ ಹೇಳಿದ್ರೆ ಅವನ ಹತ್ರ 10 ಸಲ ಕೇಳಬೇಕು, ನೀನು ಬರ್ತೀಯಾ ಸರ್? ಮಂಗಳೂರು ಬೇಡ ಸರ್, ನಮಗೆ ಬೇರೆ ಎಲ್ಲಾದರೂ ಹಾಕಿಕೊಡಿ. ಈ ಪರಿಸ್ಥಿತಿ ಉದ್ಭವ ಆಗಿದೆ. ಇದಕ್ಕೆ ಯಾರು ಕಾರಣ ಅನ್ನೋದ್ರ ಬಗ್ಗೆ ನಾನು ಚರ್ಚೆಗೆ ಹೋಗ್ತಾ ಇಲ್ಲ. ಇದರಿಂದ ನಾವು ಹೊರಗಡೆ ಬರಬೇಕಾಗಿದೆ. ಈ ಸ್ಟಿಗ್ಮಾವನ್ನು ಇವತ್ತು ನಾವು ಹೊರಗಡೆ ತೆಗೆದಬೇಕಾಗಿದೆ. ಇವತ್ತು ಎಂಪ್ಲಾಯ್ಮೆಂಟನ್ನು, ಈಗ ನನ್ನ ಅನುಭವನ ನಿಮಗೆ ಹೇಳ್ಕೊಳ್ತಾ ಇದ್ದೀನಿ, ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ನಮ್ಮ ಕಾಲೇಜಲ್ಲಿ ಇವತ್ತು ಇನ್ಫೋಸಿಸು ಸುಮಾರು ಇವತ್ತು ವಿಪ್ರೋದವರಿಗೆ ಜಾಗ ಕೊಟ್ಟಿದ್ದು, ವಿಪ್ರೋದವರು ಇನ್ನೂ ಇಲ್ಲಿ ಶುರು ಮಾಡ್ತಾ ಇಲ್ಲ. ಕಾರಣ ಏನಂತೇಳಿದ್ರೆ, ಇನ್ಫೋಸಿಸ್ ಅವರು ಅಷ್ಟು ದೊಡ್ಡ ಬಿಲ್ಡಿಂಗ್ ಕಟ್ಟಿದ್ದಾರೆ, ಆದರೆ ರಿಕ್ರೂಟ್ಮೆಂಟ್ ಆಗುತ್ತೆ ಅವರಿಗೆ. ರಿಕ್ರೂಟ್ಮೆಂಟ್ ಆಗಿ ಅವರು ಬೆಂಗಳೂರಿಗೆ ಹೋಗಿ ಕೆಲಸ ಮಾಡ್ಲಿಕ್ಕೆ ರೆಡಿ ಇರ್ತಾರೆ, ಮಂಗಳೂರಲ್ಲಿದ್ದೇ ಅವರಿಗೆ ಕೆಲಸ ಮಾಡ್ಲಿಕ್ಕೆ ರೆಡಿ ಇರೋದಿಲ್ಲ. ಬೆಂಗಳೂರಲ್ಲಿ ಅವರಿಗೆ 3 ಲಕ್ಷ ಕೊಟ್ಟರು ರೆಡಿ, ಮಂಗಳೂರಲ್ಲಿ 5 ಲಕ್ಷ ರೂಪಾಯಿ ಕೊಟ್ಟರು ಅವ್ರು ರೆಡಿ ಇರೋದಿಲ್ಲ ಇವತ್ತು. ಅದು ಯಾಕೆ? ಆ ವಿದ್ಯಾವಂತ ಮಕ್ಕಳು ಹೇಳೋದಿಷ್ಟೇ, ಸರ್ ನಮಗೆ ನಮ್ಮ ಜೀವನ ಅಂತ ಹೇಳಿದ್ರೆ ನೈಟ್ ಲೈಫಲ್ಲಿ ನಮಗೆ ಜೀವನವನ್ನೇ ಇಲ್ಲಿ ಸಾಗಿಸ್ಬೇಕಾದ, ಯಾವ ಹುಡುಗಿ ಹತ್ರ ಮಾತಾಡಿದ್ರೆ ನಮಗೆ ಹೆದರಿಕೆ, ಯಾರ ಜೊತೆ ಹೋಗ್ಲಿಕ್ಕೂ ನಮಗೆ ಹೆದರಿಕೆ, ಎಲ್ಲೂ ನಮಗೆ ಒಂದೊಂದೇ ನೈಟ್ ಲೈಫಿಗೆ ನಮಗೆ ಒಂದು ಕಲ್ಚರೇ ಇಲ್ಲ ಥರ ನಾವು ಇದ್ದೀವಿ ಅನ್ನೋ ಮನೋಭಾವನೆ ಇದೆ. ಇವತ್ತು ಮಂಗಳೂರಲ್ಲಿ ಎಷ್ಟೋ IT ಕಂಪನಿಗಳು ಇವತ್ತು ಬರಲಿಕ್ಕೆ ಹಿಂದೇಟು ಯಾಕೆ ಆಗ್ತಾ ಇದೆ ಅಂತ ಹೇಳಿದ್ರೆ, ನಮಗೆ ಅವರಿಗೆ ಟೆಕ್ನಿಕಲಿ ಸ್ಟ್ರಾಂಗ್ ಆಗಿರುವಂಥ ಹ್ಯಾಂಡ್ಸ್ಗಳು, ಅವ್ರಿಗೆ ಕೈಗಳು ಇವತ್ತು ಮಂಗಳೂರಿಗೆ ಬರಲಿಕ್ಕೆ ಹೋಗ್ತಾ ಇಲ್ಲ. ಇವತ್ತು ಇದೇ ವಿಷಯವನ್ನು ನಾವು ಇಟ್ಕೊಂಡು ಈಗ ಹಲವಾರು ಕಂಪನಿಗಳ ಜೊತೆ ನಾವು ಮಾತಾಡ್ತಾ ಇದ್ದೀವಿ, ಇಲ್ಲ ಆ ರೀತಿ ಇಲ್ಲ, ನೀವು ಬನ್ನಿ, ಅಥವಾ ಕೊನೆ ಪಕ್ಷ ಮಂಗಳೂರಲ್ಲಿ ಇದ್ದವರು ಮಂಗಳೂರಲ್ಲಿ ಯಾರು ಹುಟ್ಟಿ ಬೆಳೆದಿದ್ರೆ ನೀವು ಬನ್ನಿ ಅಂತ ಕೇಳ್ತಾ ಇದ್ದೀವಿ. ಇವತ್ತು ಕಿಯೋನೆಕ್ಸ್ ಅವರು, ಇವತ್ತು ಪ್ರಿಯಾಂಕ್ ಖರ್ಗೆ ಅವರು ಇವತ್ತು ಏನು ಕಿಯೋನೆಕ್ಸಲ್ಲಿ IT-BTಲಿ ತೊಗೊಂಡಿದ್ದಾರೆ, ಅವರು ಇನ್ನು ಸ್ವಲ್ಪ ದಿವಸದಲ್ಲಿ ಇಲ್ಲಿ ಬರಲಿಕ್ಕಿದ್ದಾರೆ. ಬಂದು ಹಿ ವಾಂಟ್ ಟು ಮೇಕ್ ಒಂದು ದೊಡ್ಡ ಒಂದು ಇದು
ಇನ್ವೆಸ್ಟರ್ ಮೀಟ್ ಮಾಡಿ ಯಾವ ರೀತಿ ಅವ್ರನ್ನ ಅಟ್ರಾಕ್ಟ್ ಮಾಡಿ, ನಾನು ಪ್ರಿಯಾಂಕ್ ಖರ್ಗೆ ಅವ್ರ ಹತ್ರ ಮಾತಾಡಿದ್ದೀನಿ, ಇನ್ವೆಸ್ಟರ್ ಮೀಟ್ ಮಾಡಬೇಕು, ಅದು ಮಾಡಬೇಕು. ಅದೇ ರೀತಿ ನಮ್ಮ ಗೋಲ್ಡ್ ಪ್ರಿಂಟ್ ಪ್ರಕಾಶ್ ಅವರು ಬಂಜಾರ, ಅವರು ಒಂದು ಸಿಟಿಯಲ್ಲಿ ಇಲ್ಲಿ ಸುಮಾರು ಒಂದು 20-30 ಸಾವಿರ ಜನಕ್ಕೆ ಉದ್ಯೋಗ ಕೊಡುವಂಥ SEZ ಅನ್ನು ಮಾಡಿ ಅವ್ರದ್ದೊಂದು ಪ್ರಪೋಸಲ್ ಇದೆ. ಹಲವಾರು ಪ್ರಪೋಸಲ್ ಪೈಪ್ಲೈನಲ್ಲಿದೆ, ಎಲ್ಲರೂ ಹಿಂದೇಟಾಗ್ತಾ ಇದ್ದಾರೆ. ಇಪ್ರೋದವರಿಗೆ ಸುಮಾರು 200 ಎಕರೆ ಜಾಗ ಅಲಾಟ್ ಆಗಿದೆ, ಅವ್ರು ಸಹ ಹಿಂದೇಟಾಗ್ತಾ ಇದ್ದಾರೆ ಬರಲಿಕ್ಕೆ. ಯಾಕೆಂದರೆ ಇನ್ಫೋಸಿಸ್ನವ್ರು ತೋರಿಸ್ತಾ ಇದ್ದಾರೆ, ಸರ್ ಇನ್ಫೋಸಿಸಲ್ಲಿ ಅಷ್ಟು ದೊಡ್ಡ ಬಿಲ್ಡಿಂಗ್ ಇದೆ, ಅಲ್ಲಿ ಅವರಿಗೆ ಎಂಪ್ಲಾಯ್ಮೆಂಟಿದ್ದು ಪ್ರಾಬ್ಲಮ್ ಇಲ್ಲ. ವೆರಿ ಹಾನೆಸ್ಟ್ಲಿ ಎಂಪ್ಲಾಯ್ಮೆಂಟಿದ್ದು ಯಾವುದೇ ಪ್ರಾಬ್ಲಮ್ ಇಲ್ಲ. ಇವತ್ತು ನಮ್ಮ ಕಾಲೇಜಲ್ಲಿ ಐ ಕ್ಯಾನ್ ಸೇ ವೆರಿ ಹಾನೆಸ್ಟ್ಲಿ, ಕೆಲಸ ಮಾಡಬೇಕು ಅನ್ನೋರಿಗೆ ಕೆಲಸ ಸಿಕ್ಕೇ ಸಿಗುತ್ತೆ, ಸ್ಕಿಲ್ ಇದೆ, ಕೆಲಸ ಸಿಕ್ಕೇ ಸಿಗುತ್ತೆ. ಆದರೆ ಮಂಗಳೂರನ್ನು ಆಪ್ಟ್ ಮಾಡಬೇಕಾದ್ರೆ ಅವ್ರು ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಇದ್ರ ಬಗ್ಗೆ ಎಲ್ಲರ ಜವಾಬ್ದಾರಿ. ಯಾಕೆ ಈ ರೀತಿ ಆಗ್ತಾ ಇದೆ? ಒಂದು ಕಡೆಯಲ್ಲಿ ಹಲವಾರು ವಿಭಿನ್ನತೆ ಜಾತಿಗಳಿದ್ರು ನಾವು ಏಕತೆಯನ್ನು ಕಾಣ್ತಾ ಇತ್ತು. ಮಂಗಳೂರು ಇವತ್ತು ಬೇರೆ ದೃಷ್ಟಿಯಲ್ಲಿ ನಾವು ಇವತ್ತು ಮಂಗಳೂರನ್ನು ನೋಡ್ತಾ ಇದ್ದೀವಿ. ಇದರಿಂದ ಹೊರಗಡೆ ಬರಬೇಕು. ಇದರಿಂದ ಯಾವ ರೀತಿ ನಾವು ಪ್ರವಾಸೋದ್ಯಮವನ್ನು ನಾವು ಮುಂದೆ ತರಬೇಕು. ಇಲ್ಲಿರುವಂಥ ಟೆಂಪಲ್ಗಳಿರ್ಬೋದು, ಚರ್ಚ್ಗಳಿರ್ಬೋದು, ಮಸೀದಿಗಳಿರ್ಬೋದು, ಇದನ್ನು ಯಾವ ರೀತಿ ಅಟ್ರ್ಯಾಕ್ಟ್ ಮಾಡಿ ನಾವು ಜನರನ್ನು ಬರಲಿಕ್ಕೆ ಹೇಳುವಂಥದ್ದು. ಇವತ್ತು ಇಲ್ಲಿಯ ನಮ್ಮ ಏನು ಕೋಸ್ಟಲ್ ಇದೆ, ನಾನು MP ಅವ್ರ ಹತ್ರ ಸಹ ಮಾತಾಡಿದ್ದೀನಿ ನಾನು. ಸರಿ, ಕೋಸ್ಟಲ್ಗೆ ಈವನ್ ಸ್ಟೇಟ್ ರೆಗ್ಯುಲೇಟರಿ ನಮಗಿರ್ಬೋದು, ಅದನ್ನು ನೀವು ಬಿಡಿಸ್ಕೊಟ್ಟಲ್ಲೇ ಬರುತ್ತೆ. ಯಾವ ರೀತಿ PPP ಮಾಡೆಲ್ನ ಮಾಡ್ಬೋದು. ಮತ್ತು ಒಂದು 10 ಎನ್ಕ್ವೈರಿಗಳು ಬರುತ್ತೆ. ಅವ್ರು ಆ ಜಾಗ ತಿಂದಿದ್ದಾರೆ, ಈ ಜಾಗ ಒಂದು ಕಂಪ್ಲೇಂಟ್ ಹೋಗುತ್ತೆ, 3 ಅರ್ಜಿಗಳು ಹೋಗುತ್ತೆ. ಇದರಿಂದೆಲ್ಲ ಇದಕ್ಕೆಲ್ಲ ಸೊಲ್ಯೂಷನ್ ಸಿಗದೇ ಇದ್ದರೆ ಇದು ಡೆವಲಪ್ಮೆಂಟಿಗೆ ತನ್ನದೇ ಆದಂಥ ಅಡಚಣೆಗಳು ಇದರಲ್ಲಿ ಇವತ್ತು ಕಾಣ್ತಾ ಇದ್ದೀವಿ. ಇದರಿಂದ ಹೊರಗಡೆ ಬರಬೇಕು. ಇವತ್ತು ಸುಮಾರು ಕಂಬಳಗಳು, ಇವತ್ತು ಏನಪ್ಪ ನಮ್ಮ ಜಾನಪದ ಕ್ರೀಡೆ ಅಂತ ಹೇಳಿದ್ರೆ ಒಂದು ಕಂಬಳ ಇತ್ತು. ಕಳೆದ ಹಲವಾರು ವರ್ಷಗಳಿಂದ ಪಿಲಿಕುಳದ ಕಂಬಳ ಇವತ್ತು ನಿಂತಿತ್ತು. ನನ್ನ ಗಮನಕ್ಕೆ ಬಂದಾಗ ನಾನು ಜಿಲ್ಲಾಧಿಕಾರಿಗಳ ಹತ್ರ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರ ಹತ್ರ, ಅದೇ ನಮ್ಮ ಸಭಾಧ್ಯಕ್ಷರ ಹತ್ರ ಮಾತಾಡಿ ಇದನ್ನು ನಮ್ಮ ಜಿಲ್ಲೆಯ ಒಂದು ಪ್ರವಾಸೋದ್ಯಮ, ಯಾಕಂತೇಳಿದ್ರೆ ಪಿಲಿಕುಳದಲ್ಲಿ ಹಲವಾರು ವರ್ಷಗಳಿಂದ ಹಲವಾರು 100 ಕೋಟಿ ರೂಪಾಯಿಗಳನ್ನು ಇನ್ವೆಸ್ಟ್ ಮಾಡಿದ್ದಾರೆ. ಇವತ್ತು ಪಿಲಿಕಳವನ್ನು ನೋಡಬೇಕಾದ್ರೆ ನಮಗೆ ಬೇಸರವಾಗ್ತದೆ. ಯಾರ ಹಣವಾಗಿರ್ಬೋದು, ಅಷ್ಟು ಹಣವನ್ನು ಮಾಡಿದ್ವಿ, ಅಲ್ಲಿ ಆ್ಯಕ್ಟಿವಿಟೀಸ್ ನಡೀತಾ ಇಲ್ಲ. ಅದರಲ್ಲಿ 365 ದಿನಗಳು ಯಾವ ರೀತಿ ಆ್ಯಕ್ಟಿವಿಟೀಸ್ ಮಾಡುವಂಥದ್ದು. ಅಥವಾ ಈ ವಿದ್ಯಾರ್ಥಿಗಳಿಗೆ ಅಲ್ಲಿರುವಂಥದ್ದು ಇವತ್ತು ಪ್ಲಾನೆಟೋರಿಯಂ ಇದೆ, ಅಲ್ಲಿ ಎಲ್ಲ ಸವಲತ್ತುಗಳಿದೆ. ನಾನು DC ಅವ್ರ ಹತ್ರ ಮತ್ತು CS ಹತ್ರ ಮಾತಾಡಿದೆ. ಸರ್, ಪ್ರತಿ ಒಂದು ಜಿಲ್ಲೆ ಒಂದು ಗ್ರಾಮ ಪಂಚಾಯತಿಂದ ಅಥವಾ ಸಂಬಂಧಪಟ್ಟ ಒಂದೊಬ್ಬೊಬ್ಬರು ಒಂದೊಂದು ದಿವಸ ಬಂದರೂ 365 ದಿವಸ ಬರುವಷ್ಟು ಫೆಸಿಲಿಟೀಸ್ ಇದೆ. ಈಗ ಅಲ್ಲಿ ನಾನು ಮೋಹನ್ ಆಳೂರು ನನ್ನ ಕರ್ಕೊಂಡು ಹೋಗಿದ್ರು. ನಾನು ಸ್ಕೌಟ್ ಭವನವನ್ನು ಕಟ್ಟಲಿಕ್ಕೆ ನೋಡ್ತಾ ಇದ್ದೆ. ಸೊ ಎಷ್ಟು ಮ್ಯಾಸಿವ್ ಕಟ್ತಾ ಇದ್ದಾರೆ ಮೋಹನ್ ಆಳೂರು ಸ್ಕೌಟ್ ಭವನದಲ್ಲಿ. ಅಲ್ಲಿ ಸುಮಾರು 2,000 ವಿದ್ಯಾರ್ಥಿಗಳು ಉಳ್ಕೊಳ್ಳುವಂಥ ಫೆಸಿಲಿಟೀಸ್ನ ಅವ್ರು ಮಾಡ್ತಾ ಇದ್ದಾರೆ ಸ್ಕೌಟ್ ಭವನದಲ್ಲಿ. ಅದೇ ದೊಡ್ಡ ಹಾಲ್ ಕಟ್ತಾ ಇದ್ದಾರೆ ಅಂತೇಳಿದ್ರೆ ಇಷ್ಟೆಲ್ಲ ಇದ್ರೂ ನಾವು ಅದನ್ನು ಸಮರ್ಪಕವಾಗಿ ಉಪಯೋಗ ಆಗ್ತಾ ಇಲ್ಲ. ಇದನ್ನು ಜಿಲ್ಲಾ ಆಡಳಿತದೊಂದಿಗೆ ಸೇರಿ ಇಲ್ಲೇನಾಗಿದೆ ಅಂತೇಳಿದ್ರೆ ಒಂದೊಂದು ಇಲಾಖೆಗಳು ಒಂದೊಂದು ಕೆಲಸವನ್ನು ಮಾಡ್ತಾ ಇದೆ. ಅದ್ರ ನೆಟ್ವರ್ಕ್ ಯಾರು ಅದನ್ನು ಜೋಡಿಸುವಂಥ ಕೆಲಸವನ್ನು ಮಾಡ್ತಾ ಇಲ್ಲ. ಅಟ್ಲೀಸ್ಟ್ ಐ ವಾಂಟ್ ಟು ಟೇಕ್ ಎ ಇನಿಷಿಯೇಟಿವ್ ಹೌ ಟು ಕಂಬೈನ್ಡ್ ಆಲ್ ದೀಸ್ ಡಿಪಾರ್ಟ್ಮೆಂಟನ್ನು ಒಂದು ಒಟ್ಟಿಗೆ ಸೇರಿಸಿ ಯಾವ ರೀತಿ ಮಾಡೋದು ಅಂತ ಹೇಳಿ. ಸೊ ಈ ಸಲ ನಾವು ಕಂಬಳ ಮಾಡಬೇಕಾದ್ರೂ ಅಷ್ಟೇ, ಇಲ್ದಿರೋ 2 ದಿವಸ ಕಂಬಳ ಮಾಡಿ ಬಿಡ್ತಾ ಇದ್ರಂತೆ ನಾನು ನೋಡಿದ ಮಟ್ಟಿಗೆ. ಸರ್, ನಾನು ಈ ಸಲ ಏನು ಹೇಳಿದೆ ಅಂತ ಹೇಳಿದ್ರೆ, ನಮ್ಮಲ್ಲೊಂದು 10ರಿಂದ 12 ಡಿಪಾರ್ಟ್ಮೆಂಟ್ಗಳನ್ನು ಸೇರಿ 1 ವಾರದ ಕಾರ್ಯಕ್ರಮವನ್ನು ನೀವು ಮಾಡಿ ಅಂತ ಹೇಳಿದ್ರೆ ಪ್ರವಾಸೋದ್ಯಮಕ್ಕೆ ನಾವು ಯಾವ ರೀತಿ ಉತ್ತೇಜನವನ್ನು ಕೊಡ್ಬೋದು. ಇದರಲ್ಲಿ ನಮಗೆ ಒಂದನೇದಾಗಿ ನಮಗೆ ಈ ಕನ್ನಡ ಕಲ್ಚರ್ ಅವರಿಗೆ, ಅದೇ ರೀತಿ ಯೂತ್ ಆ್ಯಂಡ್ ಇನ್ಫಾರ್ಮೇಷನ್ ಅವ್ರಿಗೆ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಆ್ಯಂಡ್ ಅಗ್ರಿಕಲ್ಚರ್ ಅವ್ರಿಗೆ, ಮಹಿಳಾ ಆದವ್ರಿಗೆ, ಅದೇ ಮೇಲೆ ಸ್ಕೌಟ್ಸ್ ಆ್ಯಂಡ್ ಗೈಡ್ಸು, ಅರಣ್ಯ ಇಲಾಖೆ, ಇವ್ರಿಗಲ್ಲಿ ಒಂದೊಂದು ದಿವಸ ಒಂದೊಂದು ಅವರ ಕೊಡಿ. ಅವರಿಗೆ ಒಂದು ಪ್ರಥಮವಾಗಿ ಬೇಕಾದ್ರೆ ನಾವು ಅದನ್ನು 1 ವಾರದ ಕಾರ್ಯಕ್ರಮ ಮಾಡಿ ಮುಂದಿನ ದಿನಗಳಲ್ಲಿ 1 ತಿಂಗಳು ಅದನ್ನು ಪಿಲಿಕುಳೋತ್ಸವ ಅಥವಾ ತುಳುನಾಡು ಉತ್ಸವ ಅಂತೇಳಿ ಖಾದರ್ ಅವರು ಮೊನ್ನೆ ನಾನು ಭೇಟಿ ಮಾಡಿದಾಗ ಅವರು ಸ್ಪೀಕರ್ ಅವರು ಸಭಾಧ್ಯಕ್ಷರು, ನೀವು ಪಿಲಿಕುಳೋತ್ಸವ ಮಾಡೋ ಬದಲು ಅದನ್ನು ತುಳುನಾಡು ಉತ್ಸವ ಅಂತ ಹೆಸರು ಕೊಟ್ಟರೆ ಇನ್ನೂ ಒಳ್ಳೆಯದಾಗುತ್ತೆ ಅಂತ ಸಜೆಷನ್ ಕೊಟ್ಟಿದ್ದಾರೆ. ಹೀಗಾಗಿ 11ನೇ ತಾರೀಕಿಗೆ ಅದು ಆ್ಯಕ್ಚುಲಿ ಮೊನ್ನೆ 2ನೇ ತಾರೀಕಿಗೆ ನಾವು ಸಭೆಯನ್ನು ಕರಿಬೇಕಾಗಿತ್ತು. ಸ್ಪೀಕರ್ ಅವರು ಅಥವಾ ಜಿಲ್ಲಾ ಮಂತ್ರಿಗಳ ಮೀಟಿಂಗನ್ನು ಕರೆದಿದ್ರು. ಅವತ್ತು ಈ ಸಬ್ಜೆಕ್ಟನ್ನು ಇಡಬೇಕಂದ್ರೆ ಸ್ಪೀಕರ್ ಅವರು ಇರಲಿಲ್ಲ. ನಾನೇನು ಮಾಡಿದೆ ಅಂತಂದರೆ, ಸ್ಪೀಕರ್ ಅವರು ನಮ್ಮ ಜಿಲ್ಲೆಯವರು, ಅವರ ಒಂದು ನೇತೃತ್ವದಲ್ಲಿ ಅವರ ಒಂದು ಗೈಡೆನ್ಸ್ ಸಿಗಲಿ ಅಂಥೇಳಿ ಈ ಮೀಟಿಂಗನ್ನು ನಾವು 4ನೇ ತಾರೀಕಿಗೆ ಪೋಸ್ಟ್ಪೋನ್ ಆಗಿ ಈಗ 11ನೇ ತಾರೀಕಿಗೆ ಇಟ್ಟಿದೆ. 11ನೇ ತಾರೀಕಿಗೆ ಅವತ್ತು ಎಲ್ಲ ನಮ್ಮ ರಾಜ್ಯ ಮಟ್ಟದ ಅಧಿಕಾರಿಗಳನ್ನು ಕರೆದು ಈ ಪಿಲಿಕುಳವನ್ನು ಅಥವಾ ಮಂಗಳೂರನ್ನು ಯಾವ ರೀತಿ ನಾವು ಲೈವ್ ಆಗಿ ಇಡಲಿಕ್ಕಾಗುತ್ತೆ,
ಪಿಲಿಕುಳದಲ್ಲಿ ಇಷ್ಟೊಂದು ಫೆಸಿಲಿಟಿ ಕೊಟ್ಟಿರೋದನ್ನ ಯಾವ ರೀತಿ ಉಪಯೋಗ ಮಾಡಲಿಕ್ಕಾಗುತ್ತೆ. ಇಲ್ಲೇನಾಗುತ್ತೆ, ಒಂದು ಡಿಪಾರ್ಟ್ಮೆಂಟರು ಇನ್ನೊಂದು ಡಿಪಾರ್ಟ್ಮೆಂಟಿಗೆ ಹೇಳ್ತಾರೆ, ಇನ್ನೊಂದು ಡಿಪಾರ್ಟ್ಮೆಂಟ್ ಇನ್ನೊಂದು ಹೇಳ್ತಾರೆ. ಹಾಗೆ ಎಲ್ಲರನ್ನು ಕೂಡಿಸ್ಲಿಕ್ಕೆ ನಾನು ನಮ್ಮ ಸಭಾಧ್ಯಕ್ಷರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ. 11ನೇ ತಾರೀಕಿಗೆ ಮೀಟಿಂಗ್ ಕರೆದಿದ್ದಾರೆ. ಇವತ್ತು ಬೆಳಗ್ಗೆ ನಾವು ಪೂರ್ವಭಾವಿಯಾಗಿ ಮೀಟಿಂಗನ್ನು ಇವತ್ತು ಪ್ರಪ್ರಥಮ ಮೀಟಿಂಗನ್ನು ಇವತ್ತು ನಮ್ಮ ಜಿಲ್ಲಾಧಿಕಾರಿಗಳು ಕರೆದಿದ್ರು. ನಾನು ಅವ್ರ ಹತ್ರ ಕ್ಲಿಯರಾಗಿ ಹೇಳಿದೆ, ಸರ್ ಮತ್ತೆ ಅಲ್ಲಿದ್ದು ಪ್ರಪೋಸಲ್ ತರೋದಲ್ಲ, ಇಲ್ಲಿಂದ ನೀವು ಏನು ಮಾಡ್ಬೋದು ಅನ್ನೋದನ್ನು ನೀವು ಸ್ಟಡಿ ಮಾಡಿ ಅಲ್ಲಿ ತಗೊಂಡು ಹೋಗಿ, ಅಲ್ಲಿ ಅವತ್ತೇ ನಾವು ಅದನ್ನು ಒಪ್ಪೋ ಥರ ಮಾಡೋಣ ಅಂತ ಹೇಳಿದ್ದೀನಿ. ಅದಕ್ಕೆ ಅವರು ಒಪ್ಪಿದ್ದಾರೆ. ಇವತ್ತು ಮೀಟಿಂಗಲ್ಲಿ ಅದನ್ನು ಒಪ್ಪಿ ಅದನ್ನು ನಾವು ಅಲ್ಲಿಗೆ ಕೊಡುತ್ತು ಮಾಡೋಣ ಅಂತ ಹೇಳ್ಬಿಟ್ಟು. ಸೊ ಅಟ್ಲೀಸ್ಟ್ ಒಂದು ಕಂಬಳೋತ್ಸವನ ಮಾಡೋದು. ಅದೇ ಮುಂಚೆ ನಾವು ಇಲ್ಲೊಂದು ಮಂಗಳೂರು ರನ್ ಅಂತ ಮಾಡ್ತಾ ಇದ್ವಿ. ಅದು ನಡೀತಾ ಇತ್ತು, ಬಿಡ್ತಾ ಇತ್ತು. ಆಮೇಲೆ ಅದನ್ನು ಸಹ್ಯಾದ್ರಿ ರನ್ ಅಂತೇಳಿ ಒಂದು 2-3 ವರ್ಷಗಳು ನಾವು ಮಾಡಿದ್ವಿ. ಈ ಸಲ ಮ್ಯಾರಥಾನ್ ಮಾಡ್ತಾ ಇದ್ವಿ. ಅದನ್ನು ಒಂದು 10K ಅಥವಾ ಒಂದು 5K ಮಾಡಿ ಅಟ್ಲೀಸ್ಟ್ ಒಂದು 4-5 ಸಾವಿರ ಮಕ್ಕಳು, ಒಂದು 10,000 ಮಕ್ಕಳು. ನಾವು ಲಾಸ್ಟ್ ಟೈಮ್ ಸಹ್ಯಾದ್ರಿ ರನ್ ಮಾಡಿದಾಗ ಸುಮಾರು 10,000 ಮಕ್ಕಳು ಬಂದಿದ್ದರು. ಈ ಸಲ ಮತ್ತೆ ಅದಕ್ಕೊಂದು ಇನ್ನೊಂದು, ಯಾಕೆಂದರೆ ಕೊರೋನಾ ಬಂತು, ಕೊರೋನಾ ಮಾಡಲಿಕ್ಕೆ ಆಗಲಿಲ್ಲ. ಈ ಸಲ ಮತ್ತೆ ಅದನ್ನು ಒಂದು ಸಾಮರಸ್ಯದ ಹೆಸರಲ್ಲಿ ಮತ್ತೆ ಈ ಸಲ ಅದನ್ನು ಮಾಡೋಣ ಅಂತಲೂ ಅದನ್ನು ಚಿಂತನೆಯನ್ನು ಮಾಡ್ತಾ ಇದ್ದೀವಿ. ನನ್ನದಿಷ್ಟೇ, ನಾವು ಏನೇ ಮಾಡಬೇಕು ಅಂತ ಹೇಳಿದ್ರು ಇಲ್ಲಿನ ವಿದ್ಯಾರ್ಥಿಗಳನ್ನು ಸೇರಿಸ್ಕೊಳ್ಬೇಕು, ಯುವಕರನ್ನು ಸೇರಿಸ್ಕೊಳ್ಬೇಕು. ಇಲ್ಲಿನ ಯುವ ಜನಾಂಗವನ್ನು ಸೇರಿಸ್ಕೊಂಡಾಗ ಮಾತ್ರ ನಮಗೆ ಏನಾದರೂ ಇಲ್ಲಿ ಮಾಡಲಿಕ್ಕಾಗುತ್ತೆ. ಆಮೇಲೆ ಸ್ಕಿಲ್ ಈಸ್ ಅ ಮೋಸ್ಟ್ ಇಂಪಾರ್ಟೆಂಟ್. ಈಗ ಸ್ಕಿಲ್ ಬಂದಿದೆ. ಈಗ ಮುಂಚೆ ಏನಾಗ್ತಾ ಇತ್ತು ಅಂತ ಹೇಳಿದ್ರೆ ಒಂದು ಡಿಗ್ರೀಸ್ ಇದ್ರೆ ಸಾಕಪ್ಪ, ಒಂದು ಕೆಲಸ ಬೇಕಾಗಿತ್ತು ಅಂತ ಹೇಳ್ತಾ ಇದ್ವಿ. ಆಮೇಲೆ ಅವನಿಗೆ ಸ್ಕಿಲ್, ಈಗ ಏನಾಗಿದೆ, ಸ್ಮಾರ್ಟ್ ಸ್ಕಿಲ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇವತ್ತು ಸ್ಮಾರ್ಟ್ ಸ್ಕಿಲ್ಗೆ ನಾವೇನು ಮಾಡ್ಬೋದು, ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಬಂದಿದೆ. ನಾನು ಮತ್ತು ನಮ್ಮ ಸ್ಪೀಕರ್ ಅವರು ಮೊನ್ನೆ ಅಮೇರಿಕಕ್ಕೆ ಹೋಗಿದ್ವಿ. ನಾವು ಅಮೇರಿಕಾದಲ್ಲಿ ನಮಗೆ ಲೆಜಿಸ್ಲೇಟರ್ಸ್ ಒಂದು ಕಾನ್ಫರೆನ್ಸ್ ಇತ್ತು. ಸುಮಾರು ಇಡೀ ನಮ್ಮ ಪ್ರಪಂಚದ 5,000 ಲೆಜಿಸ್ಲೇಟರ್ಸ್ ಬಂದಿದ್ರು. ಟಾಪಿಕ್ ಏನಾವತ್ತಿತ್ತು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿನ ಯಾವ ರೀತಿ ನೀವು ಯುಟಿಲೈಸ್ ಮಾಡ್ಕೊಳ್ಳೋದು, ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಯಾವ ರೀತಿ ಯುಟಿಲೈಸ್ ಮಾಡ್ಕೊಳ್ಳೋದು. ಸಿ ಹೌ ಮೆನಿ ಪೀಪಲ್ ಆರ್ ಅವೇರ್ ಅಬೌಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ, our elected representatives. How many people, how to civic amenities ಅನ್ನೋದನ್ನ ಯಾವ ರೀತಿ ಯೂಸ್ ಮಾಡ್ಕೊಳ್ಳೋದು. ದಿಸ್ ವಾಸ್ ದ ಟಾಪಿಕ್ ವಾಸ್ ಡಿಸ್ಕಸಿಂಗ್ ಇನ್ ಅಮೇರಿಕಾ. ಪ್ರತಿಯೊಬ್ಬರು ನಾನು ಹೇಳ್ತಾ ಇದ್ದೆ ಕಾದ್ರೆ ಸ್ಪೀಕರ್ ಸರ್ ದಿಸ್ ಇಸ್ ದ ವೇರ್ ನಮಗೂ ಮತ್ತು ಅವರಿಗಿರುವಂಥ ಗ್ಯಾಪು. ಯಾವುದಪ್ಪ ಅಂತ ಹೇಳಿದ್ರೆ ಈ ರೀತಿ ಗ್ಯಾಪ್ ಇದೆ. ಹೌ ಟು ಬ್ರೀತ್ ದಟ್. ಸೊ ದೀಸ್ ಆರ್ ದ ಟೇಕ್ ಅವೇ ಫ್ರಮ್ ದಟ್. ನಮ್ಗೆ ಅಲ್ಲಿಂದ ಏನೆಲ್ಲ ತರಲಿಕ್ಕಾಯಿತು ಅಂತ ಹೇಳ್ಬಿಟ್ಟು. ಸೊ ಸ್ಪೀಕರ್ ವಾಸ್ ವೆರಿ ವೆರಿ ಪರ್ಟಿಕ್ಯುಲರ್ ಅಬೌಟ್ ಹೌ ಟು ಇಂಪ್ಲಿಮೆಂಟ್ ಆಲ್ ದೀಸ್ ಥಿಂಗ್ಸ್ ಟು ನಾವು ಯಾವ ರೀತಿ ಅವರಿಗೆ ಯುಟಿಲೈಸ್ ಮಾಡುವಂಥದ್ದು. ಈ ರೀತಿಯ ಒಂದು ಬದಲಾವಣೆಯನ್ನು ತರಬೇಕು, ಕಾಣಬೇಕು ಅನ್ನೋದು ಒಂದು ನನ್ನ ಆಸೆ. ಅದೇ ರೀತಿ IT-BT ಜೊತೆ ಅಫ್ಕೋರ್ಸ್ MP ಅವ್ರ ಹತ್ರ ನಾನು ಸುಮಾರು ವಿಷಯದಲ್ಲಿ ಮಾತಾಡ್ತಾ ಇದ್ವಿ. ಒಂದು ಕಳೆದ ಸಲ MP ಅವ್ರ ಹತ್ರ ನಾವು ಹೇಳ್ತಾ ಇದ್ವಿ, ಆವಾಗ ಕೊರೋನಾ ಬಂತು, ಇನ್ನು ಹಲವಾರು ವಿಚಾರಗಳಲ್ಲಿತ್ತು. ಈ ರಾಜಕಾರಣವನ್ನು ಮಾಡೋಣ. ಯಾವಾಗ ಚುನಾವಣೆ ಸಮಯದಲ್ಲಿ 1 ತಿಂಗಳು ಅವ್ರದ್ದು ಬೇರೆ, ನಮ್ಮದು ಬೇರೆ, ನಮ್ಮದು ಪ್ರಿನ್ಸಿಪಲ್ ಬೇರೆ, ಅವ್ರದ್ದು ಪ್ರಿನ್ಸಿಪಲ್ ಬೇರೆ. ಆದರೆ ಜಿಲ್ಲೆಯ ಮಟ್ಟಿಗೆ ನಮಗೆ ಅಥವಾ ನಮ್ಮ ರಾಜ್ಯದ ಮಟ್ಟಿಗೆ ನಮಗೆ ಅಭಿವೃದ್ಧಿ ಬಂದಾಗ ನಾವೆಲ್ಲರೂ ಒಟ್ಟಾಗಿ ಕೆಲಸ ಮಾಡೋಣ. ನಿಮ್ಗೆ ಯಾವ ರೀತಿಯ ಸಹಕಾರ ಬೇಕು ಅಂತ ಹೇಳಿದ್ರು ನಾನು MP ಅವ್ರ ಹತ್ರನೂ ಹೇಳ್ತಾ ಇದ್ದೆ. MP ಅವ್ರು ಹೇಳ್ತಾ ಇದ್ರು ಮೊನ್ನೆ, ಯಾವುದೋ ನಮ್ಮ ಇದು ಬ್ರಿಡ್ಜ್ ಹೈವೇ ಬರಬೇಕಾದ್ರೆ ಸ್ವಲ್ಪ ಇವರು ಫಾರೆಸ್ಟ್ ಅವ್ರದ್ದು ತೊಂದರೆ. ನಾನು ಇಮಿಡಿಯೇಟ್ ಹೇಳಿದೆ, ಸರ್ ಯು ಗಿವ್ ಮಿ ಆಲ್ ದೀಸ್ ಪಾಯಿಂಟ್ಸ್, ಇರೆಸ್ಪೆಕ್ಟಿವ್ ನಾವು ಅವ್ರ ಹತ್ರ ಮಾತಾಡೋಣ ಅಂಥೇಳಿ ನಾವು ಮಾತಾಡ್ತಾ ಇದ್ವಿ. ಸೊ ಐ ಆಮ್ ರೆಡಿ ಟು ಡೆವಲಪ್ಮೆಂಟ್ ಹೋಗಬೇಕಾದ್ರೆ ಅದ್ರ ಯಾವುದೇ ರೀತಿಯ ನಮಗೆ ಪಕ್ಷಭೇದ ಏನಿಲ್ಲ, ಅದನ್ನೆಲ್ಲ ಮರೆತು ನಾವು ನೀಡಬೇಕು ಅಂತ ಇದ್ದೀನಿ. ಅದೇ ರೀತಿ ಉದ್ಯೋಗ ಮೇಳದ ಬಗ್ಗೆ ಇವ್ರು ಹೇಳ್ತಾ ಇದ್ರು. ಉದ್ಯೋಗ ಮೇಳ ಸರ್, ನಮಗೆ ಉದ್ಯೋಗ ಯಾರಿಗೆ ಬೇಕು, ಸ್ಕಿಲ್ಲಿಗೆ ಯಾರಿಗೆ ಬೇಕು ಅವ್ರಿಗೆ ಉದ್ಯೋಗ ಇದೆ. ಇಸ್ ಅ ವೆರಿ ವೆರಿ ಕ್ಲಿಯರ್. ಯಾರಿಗೆ ಉದ್ಯೋಗ ಬೇಕು ಅಂತಿದೆ, ಯಾರಿಗೆ ಸ್ಕಿಲ್ ಅಂತಿದೆ ಅವ್ರಿಗೆ ಉದ್ಯೋಗ ಇದೆ. ಬಟ್ ನಮ್ಮಲ್ಲಿ ಹೇಗಿದೆ ಅಂತ ಹೇಳಿದ್ರೆ, ನನ್ನ ಮನೆ ಪಕ್ಕ ಉದ್ಯೋಗ ಬೇಕು, ನನಗೆ AC ಇರಬೇಕು, ನನಗೆ ಕೆಲಸ ಮಾಡಲಿಕ್ಕೆ ನಾನು ಹೊರಗಡೆ ಹೋಗಲಿಕ್ಕೆ ರೆಡಿ ಇಲ್ಲ. ಅನ್ಫಾರ್ಚುನೇಟ್ಲಿ ಮೆಕ್ಯಾನಿಕಲಿಗೆ ಸೇರ್ತಾರೆ, ಸಿವಿಲಿಗೆ ಸೇರ್ತಾರೆ. ಕೆಲಸ ಯಾವುದು ಬೇಕಂತ ಕಂಪ್ಯೂಟರ್ ಸೈನ್ಸಲ್ಲಿ ಕೆಲಸ ಬೇಕು ಅವ್ರಿಗೆ. ಇಲ್ಲಿ ಮೆಕ್ಯಾನಿಕಲ್ ಕೆಲಸ ಇದೆ, ಅವ್ರು ಹೋಗೋದಿಲ್ಲ. ಸಿವಿಲ್ ಕಂಪನಿಗಳು ಬರುತ್ತೆ, ಅಲ್ಲಿಗೆ ಹೋಗೋದಿಲ್ಲ ಅವರು. ಇಲ್ಲಿ ಅವ್ರದ್ದೇ 4 ವರ್ಷ ಇಂಜಿನಿಯರಿಂಗ್ ಓದಿರ್ತಾರೆ, ಕಂಪ್ಯೂಟರ್ ಸೈನ್ಸ್ ಮೆಕ್ಯಾನಿಕಲ್ ಓದಿರ್ತಾರೆ, ಸಿವಿಲ್ ಹಿ ವಿಲ್ ರೈಟ್ ಫಾರ್ ದಿ TCS ಇನ್ಫೋಸಿಸ್ಗೆ ಕೆಲಸಕ್ಕೆ ಬರಲಿಕ್ಕೆ ಬರೀತಾರೆ. ಆಮೇಲೆ ನಮಗೆ ಕೆಲಸ ಇಲ್ಲ, ಸಿಕ್ಕಿಲ್ಲ ಅಂತ ಹೇಳ್ತಾರೆ. ಅದೇ ಕಂಪನಿಗಳು ಬಂದಾಗ ಅವ್ರು ಬರೋದಿಲ್ಲ. ಈ ರೀತಿಯ ಇದಕ್ಕೋಸ್ಕರ ನಾವು ಬ್ರಿಡ್ಜ್ ಕೋರ್ಸ್ ಅಂತ ಸ್ಟಾರ್ಟ್ ಮಾಡಿದ್ದೀವಿ. ಈ ಬ್ರಿಡ್ಜ್ ಕೋರ್ಸನ್ನು ಯಾವ ರೀತಿ ಇಂಟ್ರೊಡ್ಯೂಸ್ ಮಾಡುವಂಥದ್ದು. ಬಟ್ ಯೂನಿವರ್ಸಿಟಿಯಲ್ಲಿ ಈಗ ಹಲವಾರು ಬದಲಾವಣೆಗಳನ್ನು, ಈಗ ನಾನು MLC ಆದಮೇಲೆ ನನಗೆ ಯಾವಾಗ ಈಗ ಮಿನಿಸ್ಟ್ರುಗಳ ಜೊತೆ ಅದು ಇವ್ರು ಬಂದಾಗ ಹಲವಾರು ಪಠ್ಯ ಪುಸ್ತಕಗಳಲ್ಲಿ ಇಂಜಿನಿಯರಿಂಗಲ್ಲಿ ಹಲವಾರು ಚೇಂಜಸನ್ನು ಮಾಡೋ ಪ್ರಯತ್ನ ಬಂದಿದ್ದೀನಿ ನಾನು. ಮುಂಚೆ ಇಡೀ ಏನಪ್ಪ ಅಂತ ಹೇಳಿದ್ರೆ ಬಹುಶಃ ಎಲ್ಲರಿಗೂ ಆಶ್ಚರ್ಯ ಇರ್ಬೋದು, ಸ್ಕಿಲ್ಲನ್ನು ಆನ್ಲೈನಲ್ಲಿ ಕೊಡೋದಂತೆ, ಹ್ಯಾಂಡ್ಸ್ ಆನನ್ನು ಆನ್ಲೈನಲ್ಲಿ ಕೊಡೋದಂತೆ. ಐ ಆಸ್ಕ್ಡ್, ಸರ್ ಹೌ ಕ್ಯಾನ್ ಯು ಗಿವ್ ದ ಸ್ಕಿಲ್ ಆ್ಯಂಡ್ ಆನ್ಲೈನಲ್ಲಿ ನೀವು ಕೊಡ್ತೀರಾ? ಸೊ ಇವ್ ನಾವು ಚೇಂಜ್ಡ್. ನಾವು ಈಗೇನು ಮಾಡಿದ್ದೀವಿ ಅಂತ ಹೇಳಿದ್ರೆ, ಪ್ರತಿ 1 ವರ್ಷ
1 ವರ್ಷ ದಟ್ ಸ್ಟೂಡೆಂಟ್ ಕ್ಯಾನ್ ಗೋ ಟು ಎನಿ ಕಂಪನೀಸ್ ಆ್ಯಂಡ್ ವರ್ಕ್ ಫಾರ್ ಹ್ಯಾಂಡ್ಸ್ ಆನ್. ಅದೆಲ್ಲ ಬದಲಾವಣೆಗಳನ್ನು ನಮಗೆ ಕಾನ್ಸ್ಟಿಟ್ಯೂಷನಲ್ ಪವರ್ ಸಿಕ್ಕಾಗ ಅಧಿಕಾರಿಗಳಾಗಿರ್ಬೋದು ಅಥವಾ ಯಾವುದೇ ಮಂತ್ರಿಗಳ ಹತ್ರಗೆ ಈಸಿ ಅಕ್ಸೆಸ್ ಇರುತ್ತೆ ನಮಗೆ. ಹಾಗಾಗಿ ಇಂಥ ಹಲವಾರು ಬದಲಾವಣೆಗಳನ್ನು ಇವತ್ತು ನಾನು ತಂದಿದ್ದೀನಿ ಅಂತ ಹೇಳಲಿಕ್ಕೆ ನಾನು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ. ನಾನು ದೀಸ್ ಆರ್ ದ ತಂದಿದ್ದೀವಿ. ಮತ್ತು ಟೂರಿಸಮನ್ನು, ಈಗ ಟೂರಿಸಮನ್ನು ಮಾಡಬೇಕು ಅಂತ ಹೇಳಿದಾಗ ನಾನೀಗ ಅವತ್ತು ಜಿಲ್ಲಾಧಿಕಾರಿಗಳ ಹತ್ರ ನಮಗೆ ಈಗ ಬರ್ತಾ ಹೇಳಿದ್ರು, ಈಗ ಇಷ್ಟೊಂದು ಹೋಟೆಲ್ಸ್ಗಳಿರುತ್ತೆ, ಆದರೆ ಆ ಬರೋರಿಗೆ ಎಲ್ಲೆಲ್ಲಿ ಏನೇನಿದೆ ಅಂತ ಯಾರಿಗೂ ಗೊತ್ತಿರೋದಿಲ್ಲ. ಸೊ ನಮ್ಮ ಜಿಲ್ಲಾಡಳಿತದಿಂದ ಒಂದು ಚಾರ್ಟನ್ನು ಮಾಡಿ ಪ್ರತಿ ಹೋಟೆಲ್ಗಳಲ್ಲಿ ಅದನ್ನು ಕೊಡುವಂಥದ್ದು. ಅದನ್ನು ಯಾವ ರೀತಿ ಮುಂಚೆ ಏನಾಗಿತ್ತು, ಲಾಸ್ಟ್ ಟೈಮ್ ನಮ್ಮ ಉಲ್ಲಾಸ್ ಕಾಮತ್ ಜ್ಯೋತಿ ಲ್ಯಾಬ್ರೇಟರೀಸ್ ಅವರು ಪಾಪ ಒಂದು ಟೂರಿಸಂ ಬಗ್ಗೆ ಎಲ್ಲ ಪ್ಯಾಕೇಜ್ ಮಾಡಿ ಏನೇನೋ ಮಾಡಿದ್ರು. ದೆನ್ ಆಫ್ಕೋರ್ಸ್ ಗೌರ್ಮೆಂಟ್ ಚೇಂಜ್ ಆಯಿತು, ಅದು ಅಲ್ಲಿಗೆ ನಿಂತಾಯಿತು. ನಾನು ಅವ್ರ ಹತ್ರ ಹೇಳಿದೆ, ಸರ್ ಹೌ ಟು ಟೇಕ್ ಇನ್ ದ ಫರ್ದರ್ ಅಂತ ಅವ್ರ ಹತ್ರ ಕೇಳಿದ್ವಿ. ಇದೆಲ್ಲ ಮಾಡಿ ವಿ ಟ್ರೈ ಟು, ನಮ್ಮಿಂದ ಎಷ್ಟು ಸಾಧ್ಯತೆ ಇದೋ ಅಷ್ಟನ್ನು ಐ ಆಮ್ ಟ್ರೈಯಿಂಗ್. ಆಮೇಲೆ ನನ್ನ ಫಂಡ್ ಬಗ್ಗೆ ಹೇಳ್ತಾ ಇದ್ರು, ನನ್ನ ಫಂಡ್ ಬಗ್ಗೆ ಹೇಳ್ತೀನಿ. ನಾನು ವೆರಿ ಟೇಕನ್ ಎ ಒನ್ ಸ್ಟ್ಯಾಂಡ್. ನನಗೆ ಪ್ರತಿ ವರ್ಷ ನನಗೆ 2 ಕೋಟಿ ರೂಪಾಯಿ ನನಗೆ ಅನುದಾನ ಬರುತ್ತೆ. ನಾನು ಅದ್ರ ಕ್ಲಿಯರ್ ಏನಪ್ಪ ಅಂತ ಹೇಳಿದ್ರೆ, ನನಗೆ 385 ಪಂಚಾಯಿತಿ ಬರುತ್ತೆ, ಮಂಗಳೂರು ಮತ್ತು ಉಡುಪಿ ಎರಡು. ನಾನು ಬಿಕಾಸ್ ಐ ಆಮ್ ರೆಪ್ರೆಸೆಂಟಿಂಗ್ ದ 2. ಇದಕ್ಕೆ ಸಂಪೂರ್ಣವಾಗಿ ನಾನು ಹಂಚಿದಾಗ ನನಗೆ ಒಂದು ಗ್ರಾಮ ಪಂಚಾಯತಿಗೆ ಸುಮಾರು 2-3 ಲಕ್ಷ ರೂಪಾಯಿಯನ್ನು ಕೊಡಲಿಕ್ಕಾಗುತ್ತೆ. ಸೊ ಆಫ್ಕೋರ್ಸ್ ನಾನು ಅದನ್ನು ಸ್ಟ್ರೆಚ್ ಮಾಡಿ ಒಂದೊಂದು ಗ್ರಾಮ ಪಂಚಾಯತಿಗೆ 5 ಲಕ್ಷ ರೂಪಾಯಿಯನ್ನು ನಾನು ಕೊಡ್ತಾ ಇದ್ದೀನಿ. ಮ್ಯಾಕ್ಸಿಮಮ್ ಅಮೌಂಟ್ ಅಂತ ಹೇಳಿದ್ರೆ ನಾನು 5 ಲಕ್ಷ ರೂಪಾಯಿ ಮಾತ್ರ ಕೊಡ್ತಾ ಇರೋದು. ಅದನ್ನು ಯಾವುದಕ್ಕೆ ಪ್ರಿಫರೆನ್ಸ್ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಗೌರ್ಮೆಂಟ್ ಸ್ಕೂಲ್ಗಳಿಗೆ, ಪಂಚಾಯತಿ ಬಿಲ್ಡಿಂಗ್ಗಳಿಗೆ ಗೌರ್ಮೆಂಟಿಂದು, ಮತ್ತು ಇನ್ನೊಂದು ಹೆಲ್ತ್ ಸೆಕ್ಟರ್ಗೆ. ನಂದು ಮೇನ್ ಇಂಟೆನ್ಷನ್ ಏನಪ್ಪ ಅಂತ ಹೇಳಿದ್ರೆ, ಒಂದು ಶಿಕ್ಷಣ ಮತ್ತೊಂದು ಆರೋಗ್ಯ, ಇದಕ್ಕೆ ಇಂಪಾರ್ಟೆನ್ಸ್ ಒತ್ತನ್ನು ಕೊಡಬೇಕು ಅಂತ ಹೇಳಿ ಇದಕ್ಕೆ ನಾನು ಆದಷ್ಟು ಕೊಡ್ತೀನಿ. ಆದರೆ ನಮ್ಮ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಒಂದೇ ಕೇಳಿದ್ರೆ, ಸರ್ ಅದ್ಯಾವುದು ಬೇಡ, ನಮಗೆ ರೋಡಿಗೆ ಕೊಡಿ ಅಂತೇಳಿ. ನಾನು ಹೇಳ್ತೀನಿ, ರೋಡಿಗೆ 2 ಲಕ್ಷ 5 ಲಕ್ಷ ಕೊಟ್ಟರೆ ಎಲ್ಲಿಗೆ ಸಾಕಾಗುತ್ತೆ ರೋಡು? ಅದರಲ್ಲಿ 18% ನೀವು GST ಕಟ್ಟಬೇಕು. ಅದೇ ನನಗೆ ಗೌರ್ಮೆಂಟ್ ಸ್ಕೂಲಿಗೆ ಕೊಡಬೇಕು ಅಂತ ಹೇಳಿದಾಗ, ಗೌರ್ಮೆಂಟಿಂದ ಹೇಗೆ ನಾನು ಜಿಲ್ಲಾ ಪಂಚಾಯತಿಯವ್ರ ಹತ್ರ ಮಾತಾಡ್ಬೋದು ಅಥವಾ CSR ಫಂಡ್ ಹತ್ರ ಮಾತಾಡ್ಬೋದು. ಅವರಿಗೆ ಅವರ ಜೊತೆಗೆ ಇದನ್ನು ಸೇರಿಸಿದಾಗ ಸ್ವಲ್ಪ ವ್ಯಾಲ್ಯೂ ಆಗುತ್ತೆ ಅದಕ್ಕೆ. ಇಲ್ಲದೆ ದರ್ ಇಸ್ ನಾಟ್ ಅಟ್ ಆಲ್ ವ್ಯಾಲ್ಯೂ ಫಾರ್ ಮೀ. ಬಟ್ ಆಫ್ಕೋರ್ಸ್ ಸಮ್ ಆಫ್ ದ ಐ ಟ್ರೈ ಟು ಮೈ ಲೆವೆಲ್ ಬೆಸ್ಟ್. ಈಗೆಲ್ಲ ಒಂದು ಬಿಲ್ಡಿಂಗ್ ಕಟ್ತಾ ಇದ್ದಾರೆ ಸ್ಕೂಲ್, ಐ ಆಮ್ ಗಿವಿಂಗ್ ದೆಮ್. ಈಗ ಯಾರು ಬಾವಿ ಕೇಳಿದ್ರೆ ಐ ಆಮ್ ವೆರಿ ಹ್ಯಾಪಿ ಟು ಗಿವ್. ಒಂದು ಕೊಡುವೆ ಬಾವಿ ಕೊಡೋಣ ಅಲ್ಲಿ ರೋಡಿಗೆ ಕೊಡಿ, ಅದಕ್ಕೆ ಕೊಡಿ ಅಂತ ಹೇಳ್ಬಿಟ್ಟು. ಸೊ ಇದನ್ನು ಫಂಡನ್ನು ನಾನು ಭಾಳ ಸಿಸ್ಟಮೆಟಿಕ್ ಆಗಿ ನಾನು ಹಂಚ್ತಾ ಇದ್ದೀನಿ. ಅದರಲ್ಲಿ ಯಾವ ಇನ್ಫ್ಲುಯೆನ್ಸ್ ಇಲ್ಲ, ಏನಿಲ್ಲ. ನನ್ನ ಟರ್ಮಲ್ಲಿ, ನನಗೆ 6 ವರ್ಷ ಮುಗಿಯೋ ಟರ್ಮಲ್ಲಿ ಎಲ್ಲ ನನ್ನ 380 ಪಂಚಾಯಿತಿಗೆ ಮಿನಿಮಮ್ 5 ಲಕ್ಷದಿಂದ 10 ಲಕ್ಷ ರೂಪಾಯಿ ಫಂಡನ್ನು ಮುಟ್ಟಿಸುವಂಥ ಒಂದು ಶೆಡ್ಯೂಲ್ ಸ್ಕಿಲ್ಲನ್ನು ನಾನು ಮಾಡ್ಕೊಂಡಿದ್ದೀನಿ. ಇಲ್ಲಿವರೆಗೆ 5 ಲಕ್ಷಕ್ಕಿಂತ ಮೇಲೆ ಯಾವುದೇ ಫಂಡನ್ನು ಕೊಟ್ಟಿಲ್ಲ. ಇವತ್ತು ಮಾತ್ರ ನಾನು ಯಾವಾಗ ಸ್ಕೌಟ್ ಭವನಕ್ಕೆ ನೋಡ್ಬೇಕಾದ್ರೆ ನನಗೆ ಅನಿಸ್ತು, ಸಚ್ ಎ ಮ್ಯಾಸಿವ್ ಈಸ್ ಮೋಹನ್ ಆಳ್ವ ಇಸ್ ಡೂಯಿಂಗ್. ದಟ್ ಇಸ್ ಪಿಳ್ಳಿಕೊಳ್ಳೋದಿಲ್ಲ. ನಾನು ಅಲ್ಲಿ ನಿಮಗೆ ಫಸ್ಟ್ ಟೈಮ್ ಅಲ್ಲ, ಇಲ್ಲಿ ಒಂದು 10 ಲಕ್ಷ ರೂಪಾಯಿ ನಾನು ಕೊಡ್ತೇನೆ, ಇಲ್ಲದ್ರೆ ಕೊಡೋದಿಲ್ಲ. ಸೊ 10 ಲಕ್ಷ ರೂಪಾಯಿನ ಐ ಥಾಟ್ ಐ ವಾಂಟ್ ಟು ಗಿವ್ ಟು ದ ಪಿಳ್ಳಿಕೊಳ್ಳೋದು. ದಿಸ್ ಮ್ಯಾಕ್ಸಿಮಮ್ ಮನಿ ವಾಟ್ ಐ ಆಮ್ ಗಿವ್. ಅದು ಅಲ್ಲದೆ ಈಗ 2 ನಾನು ಸ್ಕೂಲ್ಗಳನ್ನು, ನಾನು ಮೊನ್ನೆ ಕೋಡಿ ಬೆಂಗ್ರೆಗೆ ನಾನು ಹೋಗಿದ್ದೆ. ನಾನು ಆ್ಯಕ್ಚುಲಿ ಅಲ್ಲಿ ಮಳೆ ಬಂದು ಮನೆ ಬಿದ್ದಿತ್ತು ಅಂತ ಹೇಳಿ ನಾವು ಹೋಗಿದ್ವಿ. ನೋಡಿದಾಗ ಅಲ್ಲಿ ಹೋದಾಗ ಸ್ಕೂಲನ್ನು ನೋಡಿ, ಸ್ಕೂಲ್ ಇವತ್ತು ನಾಳೆನ ಬೀಳೋ ಥರ ಇದೆ. ಎಷ್ಟು ಮಕ್ಕಳಿದ್ದಾರೆ? 800 ಮಕ್ಕಳು ಪ್ರೈಮರಿಯಲ್ಲಿ ಓದ್ತಾ ಇದ್ದಾರೆ. ಹೈಸ್ಕೂಲಲ್ಲಿ ಸುಮಾರು 300 ಮಕ್ಕಳಿದ್ದಾರೆ. 1,000 ಚಿಲ್ಲರೆ ಗೌರ್ಮೆಂಟ್ ಮಕ್ಕಳು ಗೌರ್ಮೆಂಟ್ ಶಾಲೆಯಲ್ಲಿ ಓದ್ತಾ ಇದ್ದಾರೆ. ಒಳ್ಳೆ ಜಾಗ ಇದೆ, ಎಲ್ಲದೂ ಇದೆ. ಬಟ್ ಬೇಸಿಕ್ ಫೆಸಿಲಿಟೀಸ್ ಅಲ್ಲಿ ಇಲ್ಲ. ಆಮೇಲೆ ಗೊತ್ತಾಯಿತು, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೈಯೆಸ್ಟ್ ಮಕ್ಕಳಿರೋ ಶಾಲೆಗಳಲ್ಲಿ ಅದು ಒಂದು ಶಾಲೆ ಅಂತೇಳಿ. ಸೊ ದಟ್ ಐ ಥಾಟ್ ಇಟ್, ಬಿಕಾಸ್ ಈಗ ನನಗಿರುವಂಥ ಕನೆಕ್ಟಿವಿಟಿ, ನಮಗಿರುವಂಥ ವೈಕಾಂಟ್ ಅಂತೇಳಿ ಸುಮ್ಮನೆ ಎಲ್ಲೆಲ್ಲೋ 5-5 ಲಕ್ಷ 10 ಲಕ್ಷ ಕೊಡೋ ಬದಲು ಯಾವುದಾದ್ರು 1-2-3 ಶಾಲೆನ ತಗೊಳ್ಳೋಣ ಅಂತೇಳಿ. ಸೊ ಆ ಶಾಲೆನ ದತ್ತು ತಗೊಂಡು ಇವತ್ತು ನಾವೊಂದು ಕಂಪ್ಲೀಟ್ ಒಂದು ಫ್ರೇಮ್ ವರ್ಕ್ ಮಾಡಿ ಅದನ್ನು ಒಂದು ಬಿಲ್ಟ್ ಮಾಡಿ ದಟ್ ಮಾಡಿ ಒನ್ ಆಫ್ ದ ರೋಲ್ ಮಾಡೆಲ್ ಸ್ಕೂಲ್ ಟು ದಿ ಕಂಟ್ರಿ ಆರ್ ಇನ್ ದ ಸ್ಟೇಟ್ ಮಾಡಬೇಕು ಅಂತೇಳಿ. ಸೊ ಅದಕ್ಕೇನು ಮಾಡಿದೆ ಅಂತ ಹೇಳಿದ್ರೆ, ಐ ಡೋಂಟ್ ವಾಂಟ್ ಎ ಅಲೋನ್. ಸೊ ಐ ರಿಕ್ವೆಸ್ಟೆಡ್ ಮೆನಿ ಅದರ್ ಪೀಪಲ್ ಆ್ಯಂಡ್ ಥ್ಯಾಂಕ್ಸ್ ಟು ದ ಎಕ್ಸ್ಪರ್ಟ್ ಸ್ಕೂಲ್. ಅವತ್ತು ನಾನು ಎಕ್ಸ್ಪರ್ಟ್ ಫಂಕ್ಷನಿಗೆ ಬಂದಂಥ ಸಂದರ್ಭದಲ್ಲಿ ಯಾರು ಹೇಳಿದಾಗ ಅಲ್ಲಿಯ ಪ್ರಿನ್ಸಿಪಾಲ್ ನನಗೆ ಓಪನ್ ಆಗಿ ವಿಜಯನ್ ಬಂದು ಹೇಳಿದ್ರು, ಸರ್ ನನಗೆ ಅಲ್ಲಿ ಯಾವ ಸಪೋರ್ಟ್ ಬೇಕೋ ನಾನು ಕೊಡ್ತೀನಿ ಅಂತ ಹೇಳಿದ್ರು. ಮತ್ತು ಅನುಷ್ ಅವರ ನರೇಂದ್ರ ನಾಯಕ್ ಮಗ, ಹಿ ಈಸ್ ಆಲ್ಸೋ ಅಗ್ರೀಡ್. ಲೈಕ್ ದಟ್ ಓನ್ಲಿ ಮೆನಿ ಅದರ್ ಪೀಪಲ್ ಆರ್ ಕಮಿಂಗ್ ವೇರ್ ದೇ ಕ್ಯಾನ್ ಗಿವ್ ದ ಟೈಮ್. ಎಕ್ಸ್ಪರ್ಟ್ ಬಂದರೆ ಆ ಸೇಮ್ ಟೈಪ್ ಆಫ್ ದ ಎಜುಕೇಷನ್ ಅಟ್ಲೀಸ್ಟ್ ದೇ ಕ್ಯಾನ್ ಹೆಲ್ಪ್ ದೆಮ್. ಸೊ ದಿಸ್ ಈಸ್ ವೇರ್ ಐ ಕ್ಯಾನ್ ಡೂ ಇಟ್. ಅದೇ ರೀತಿ ಇನ್ನೊಂದು ಬೆಂಜನ್ ಪದವ್ ಅಂತೇಳಿ ವೇರ್ ಐ ಸ್ಟಡಿಡ್ ಹೈಸ್ಕೂಲ್.
ನಾನು ಬೆಂಜನ್ಪುರದಲ್ಲಿ ನಾನು 8th 9th 10th ಮಾಡಿದ್ದೆ, ಅಲ್ಲಿ ಸ್ಕೂಲ್ ಇದೆ. ಸೊ ಅದನ್ನು ಸಹ ದತ್ತು ತಗೊಂಡು ಅದನ್ನು ಐ ವಾಂಟ್ ಟು ಇಂಪ್ರೂವ್ ದ ಸ್ಕೂಲ್ ವಿತ್ ದ ಅದರ್ CSR ಆ್ಯಕ್ಟಿವಿಟಿ ಫಂಡ್ ಇರ್ಬೋದು, ಅಥವಾ ನಮ್ಮ ಫಂಡ್ ಇರ್ಬೋದು, ಅಥವಾ ಬೇರೆ MP MLAಗಳ ಫಂಡ್ ತಗೊಂಡು, ಈವನ್ ಐ ಆಲ್ಸೋ ಪುಟ್ ಮೈ ಓನ್ ಮನಿ ಫಾರ್ ಆಲ್ ದಿಸ್ ಥಿಂಗ್ಸ್. ಬರೀ ಗೌರ್ಮೆಂಟ್ ಅಲ್ಲ, ನಮ್ಮನ್ನ ಸ್ವಂತ ದುಡ್ಡನ್ನು ಹಾಕಿ ಆ 2 ಸ್ಕೂಲನ್ನು ಒಂದು ರೋಲ್ ಮಾಡೆಲ್ ಮಾಡಬೇಕು ಅಂತ ಸಹ ಮಾಡ್ತಾ ಇದ್ದೀವಿ ಸರ್. ದಿಸ್ ಈಸ್ ದ ಒನ್ ಥಿಂಗ್. ಆಮೇಲೆ ಇನ್ನೊಂದು, ಇಲ್ಲಿ ಎಕ್ಸ್ಪರ್ಟ್ ಬಾಳೆ ಹಳೆ ಇದೆಲ್ಲ ಅಡಿಕೆ ಹಳೆ ಇಲ್ಲಿಂದ ಎಕ್ಸ್ಪೋರ್ಟ್ ಆಗುತ್ತೆ. ವಿಟ್ಲದಲ್ಲಿ ಸುಮಾರು ಇದಿದೆ, ಇಂಡಸ್ಟ್ರೀಸ್ಗಳಿದೆ. ಅದನ್ನೆಲ್ಲ ಐ ವಾಂಟ್ ಟು ಬ್ರಿಂಗ್ ದ ಲೈಮ್ ಲೈಟಿಗೆ ಯಾವ ರೀತಿ ತರೋವಂಥದ್ದು, ಎಕ್ಸ್ಪೋರ್ಟ್ ಅದನ್ನು ಅಲ್ಲಿ ಭಾಳಷ್ಟು ಎಕ್ಸ್ಪೋರ್ಟ್ ಆಗ್ತಾ ಇರೋದು, ಅದನ್ನು ನಾವು ತರೋವಂಥದ್ದು. ಮತ್ತು ಇಕೋ ಟೂರಿಸಮ್ ಬಗ್ಗೆ ಮತ್ತು ಅದೆಲ್ಲ ಹೇಳಿದೆ. ಅಫ್ಕೋರ್ಸ್ ಟೂರಿಸಮ್ ಬಗ್ಗೆ ಅನ್ಲೆಸ್ ಅಂಟಿಲ್ ನಮ್ಮ ಇಲ್ಲಿ ಜನರಿಗೆ ಆ ಒಂದು ಮೈಂಡ್ ಸೆಟ್ ಹೋಗೋ ತನಕ ವಿ ಹ್ಯಾವ್ ಸಮ್ ಫೇಸಸ್. ಬಟ್ ಈ ರೀತಿ ಸಾಮಾಜಿಕವಾದ ಹಲವಾರು ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತ ಹೇಳಿ. ಬಟ್ ಇನ್ನೊಂದು ನನ್ನ ಪರ್ಸನಲಿ ಐ ಆಮ್ ರಿಯಲಿ ವೆರಿ ಹ್ಯಾಪಿ ಅಬೌಟ್ ನಿಮ್ಮ ದಕ್ಷಿಣ ಕನ್ನಡ ಪತ್ರಕರ್ತರ ಸಂಘಕ್ಕೆ. ಯಾಕೆ ಅಂತ ಹೇಳಿದ್ರೆ, ನೀವು ಲಾಸ್ಟ್ ಟೈಮ್ ಕ್ರಿಕೆಟ್ ಮಾಡಿದ್ದೀರಾ, ಬ್ರ್ಯಾಂಡ್ ಬ್ಯಾಂಗ್ಳೂರಲ್ಲಿ ಮಾಡಿದ್ದೀರಾ. ನಿಮ್ಮ ಇಡೀ ರಾಜ್ಯದ ಪತ್ರಕರ್ತರು ಬಂದಾಗ ದಿಸ್ ಅ ಒನ್ ವೇ ವೇರ್ ವಿ ಕ್ಯಾನ್ ಸ್ಪ್ರೆಡ್ ಗುಡ್ ನ್ಯೂಸ್ ಟುವರ್ಡ್ಸ್ ದ ಎಂಟೈರ್ ನಮ್ಮ ಸ್ಟೇಟ್ಗೆ. ಹಾಗಾಗಿ ಈ ರೀತಿಯ ನಿಮ್ಮ ರಾಜ್ಯ ಮಟ್ಟದ ಕಾರ್ಯಕ್ರಮಗಳನ್ನು ನೀವು ಆದಷ್ಟು ಮಂಗಳೂರಲ್ಲಿ ಮಾಡಿ ಇದನ್ನು ನೀವು ಹಬ್ಬಿಸಬೇಕು ಅಂತ ಹೇಳಿ ನಿಮ್ಮಲ್ಲಿ ನಾವು ಮನವಿ ಮಾಡ್ಕೊಳ್ತಾ ಇದ್ದೀನಿ. ದೀಸ್ ಆರ್ ಆಲ್ ಮೈ ಥಾಟ್ಸ್ ಆ್ಯಂಡ್ ಇನ್ಫಾರ್ಮೇಷನ್. ಬೇರೆ ಯಾವುದಾದ್ರೂ ಇದ್ದರೆ ಐ ಆಮ್ ವೆರಿ ಹ್ಯಾಪಿ ಟು ಶೇರ್ ಮೈ ಥಾಟ್ಸ್ ಆ್ಯಂಡ್ ವ್ಯೂ. ಬಟ್ ಒನ್ ಥಿಂಗ್ ಐ ವೆರಿ ಹಾನೆಸ್ಟ್ಲಿ ನಿಮ್ಮ ಹತ್ರ ಹೇಳ್ತೀನಿ, ಐ ಆಮ್ ವೆರಿ ವೆರಿ ಸಿನ್ಸಿಯರ್ಲಿ ಐ ಆಮ್ ಟ್ರೈಯಿಂಗ್ ಮೈ ಲೆವೆಲ್ ಬೆಸ್ಟ್. ಯಾರು ಅಪ್ರಿಸಿಯೇಷನ್ ಬೇಕು ಅಂತೆಲ್ಲ, ನನಗೆ ಸುಮಾರು 40-45 ವರ್ಷ ಈ ರಾಜಕೀಯ ಜೀವನದಲ್ಲಿ ಅನುಭವ ಆಗಿದೆ. ಎವ್ರಿಥಿಂಗ್ ಐ ಸಾ, ಎಲ್ಲದನ್ನು ನೋಡಿದ್ದೀನಿ. ಏನು ಪವರ್ ಇದ್ದಾಗ ನೋಡಿದ್ದೀವಿ, ಪವರ್ ಇಲ್ದಿದ್ದಾಗ ನೋಡಿದ್ದೀವಿ, ಅಧಿಕಾರ ಇದ್ದು ನೋಡಿದ್ದೀವಿ, ಅಧಿಕಾರ ಇಲ್ದಾಗ ನೋಡಿದ್ದೀವಿ, ಸರ್ಕಾರ ಇದ್ದಾಗ ನೋಡಿದ್ದೀವಿ, ಸರ್ಕಾರ ಇಲ್ದಾಗ ನೋಡಿದ್ದೀವಿ. ದಟ್ ವಿಲ್ ನಾಟ್ ಮೇಕ್ ಎನಿ ಡಿಫ್ರೆನ್ಸ್ ಫಾರ್ ಮಿ ಅಟ್ ಆಲ್. ಯಾವ ಸರ್ಕಾರ ಇರಲಿ, ಯಾವ ಮಂತ್ರಿ ಇರಲಿ, ಯಾವುದು, ಬಿಕಾಸ್ ಐ ಹ್ಯಾವ್ ಟ್ರೈ ಟು ಗಿವ್ ಎ ಗುಡ್ ರಿಲೇಷನ್ಶಿಪ್, ಗುಡ್ ಹ್ಯೂಮನ್ ಬೀಯಿಂಗ್ ವಿತ್ ಎವ್ರಿ ಒನ್ ಟು ಡೂ ಅವರ್ ಜಾಬ್ಸ್. ಯಾರೇ ಆಫೀಸರ್ಸ್ಗಳು ಬರಲಿ, ನನಗೆ ಆ ಪರ್ಟಿಕ್ಯುಲರ್ ಇವನೇ ಆಫೀಸರ್ ಬೇಕು, ಅವನೇ ಆಫೀಸರ್ ಬೇಕು, ಅವನೇ, ಮತ್ತು ಐ ಹ್ಯಾವ್ ನೋ ದಟ್ ಸೆಲೆಕ್ಟೆಡ್. ಮೈನ್ ಇಸ್ ಯಾರೇ ಬಂದರೂ ಕೆಲಸ ಮಾಡುವಂಥ ಸಾಮರ್ಥ್ಯ ನಮಗಿರಬೇಕು, ಕೆಲಸ ಮಾಡಿಸ್ಕೊಳ್ಳುವಂಥ ತಾಕತ್ತು ನಮಗಿರಬೇಕು. ದಟ್ ಇಸ್ ವಾಟ್ ಐ ಸ್ಟ್ರಾಂಗ್ಲಿ ಬಿಲೀವ್. ಸೊ ಎನಿ ಅದರ್ ಪಾಯಿಂಟ್ಸ್ ಏನಾದಿದ್ದರೆ ಅಲ್ಲಿ ಹೋಗಿ. Now again we have the deputation. If you want to get the good administrators, ಸರ್ ಕ್ರಿಕೆಟ್ ಸ್ಟೇಡಿಯಂ ಏನಾಗಿದೆ ಅಂತ ಹೇಳಿದಾಗ ಅವರಿಗೆ ಸುಮಾರು ಒಂದು 35-40 ಎಕರೆ ಜಾಗ ಬೇಕು ಅವ್ರಿಗೆ. ಆಯಿತಾ, 40 ಎಕರೆ ಜಾಗ ಬೇಕು ಅಂತ ಹೇಳಿದಾಗ ಅಲ್ಲೇನಾಗುತ್ತೆ ಅಂತ ಹೇಳಿದ್ರೆ, ಒಂದು ಸಲ ನೀವು ಅಲಾಟ್ಮೆಂಟ್ ಅವ್ರಿಗೆ ಕೊಟ್ಟಾದ್ಮೇಲೆ ಅವರು ನಿಮ್ಮನ್ನು ಯಾರನ್ನೂ ಒಳಗಡೆ ಬಿಡ್ಕೊಳ್ಳೋದಿಲ್ಲ. ಅವರಲ್ಲಿ 2 ರಿಫ್ಟ್ ಇದೆ. ಒಂದು ಮಂಗಳೂರು DCC ಅವರೇನು ಇದು ಡಿಸ್ಟ್ರಿಕ್ಟ್ ಕ್ರಿಕೆಟ್ ಅಸೋಸಿಯೇಷನ್ ಹೇಳ್ತಾರೆ, ನಮ್ಮ ಮೂಲಕ ಅವ್ರಿಗೆ ಕೊಡಿ ಅಂತ ಹೇಳ್ತಾರೆ. ಅವ್ರೇನು ಹೇಳ್ತಾರೆ, ಇಲ್ಲ ನಮಗೆ ಕೊಡಿ, ನಾವು ಅದನ್ನು ಡೆವಲಪ್ ಮಾಡೀವಿ ಅಂತ ಹೇಳ್ತೇವೆ. ಸೊ ದೀಸ್ ಆರ್ ದ ಸ್ಮಾಲ್ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇದೆ. ಈಗ ನನ್ನ ಕಾಲೇಜಲ್ಲಿ ಅವ್ರಿಗೆ ನಾವು ಕೊಟ್ಟಿದ್ವಿ. ಐ ಆಲ್ಸೋ ವಾಂಟ್ ಟು ಶೇರ್. ನಮ್ಮ ಕಾಲೇಜಲ್ಲಿ ಅವ್ರಿಗೆ ಸ್ಪೋರ್ಟ್ಸ್ಗೆ ಒಂದು ಅಥ್ಲೆಟಿಕ್ ಅವ್ರು ಮಾಡಿದ್ವಿ. ಅವರವರ ಗಲಾಟೆಗೆ ಅವ್ರು ನಮಗೇನೇ ನೋಟಿಸ್ ಕೊಟ್ಟರು. ಯಾರಿಗೆ? ಅನಿಲ್ ಕುಂಬ್ಳೆಗೆ ನಾವು ಕ್ರಿಕೆಟ್ಗೆ ಒಂದು ದಿವಸ ನಾನು ಚಾನ್ಸ್ ಕೊಟ್ಟೆ ಅಂತೇಳಿ. ಜಾಗ ನಂದು, ಇನ್ವೆಸ್ಟ್ ಮಾಡಿದ್ದು ನಾವು, ಅವ್ರದ್ದೇನೂ ಇಲ್ಲ. ನಾನು ಅನಿಲ್ ಕುಂಬ್ಳೆ ಕೇಳ್ದಂತ ಒಂದು ದಿವಸ ಕೊಟ್ಟು ಅಂತ, ನೀವು ಯಾಕೆ ಕೊಟ್ರಿ? ಬಿಕಾಸ್ ಯು ಆರ್ MOU ಇತ್ತು ಅಂತ ನನಗೆ ಕೊಟ್ಟರು ಅವರು. ದೀಸ್ ಆರ್ ಬೈ ದ ಸ್ಟೇಟ್ ಬೋರ್ಡ್ ಅವರು. ಅನಿಲ್ ಕುಂಬ್ಳೆಗೆ ಹೇಗೆ ಕೊಡ್ಲಿಕ್ಕೆ ಆಯ್ತು? ಹೌದು, ಟ್ರೈನಿಂಗ್ ಎಲ್ಲ ಕೊಡಲಿಕ್ಕೆ ನಾವು ಇವರಿಗೆ ಯಾರು KSC ಅವರಿಗೆ ಒಂದು ಅಗ್ರಿಮೆಂಟ್ ಮಾಡಿ ಕೊಟ್ವಿ ಅವ್ರಿಗೆ, ಕ್ರಿಕೆಟ್ ಅಸೋಸಿಯೇಷನ್ಗೆ. ದೇ ಆರ್ ನಾಥಿಂಗ್ ಪೇ, ನಾಟ್ ಇವನ್ $1 ದೇ ಆರ್ ನಾಟ್ ಪೇಡ್. ವಿ ಆರ್ ಇನ್ವೆಸ್ಟೆಡ್ ಎವ್ರಿಥಿಂಗ್. ಒಂದು ದಿವಸ ಅನಿಲ್ ಕುಂಬ್ಳೆ ಅವರು ನನ್ನ ಹತ್ರ, ಮಂಜು, ಬಿಕಾಸ್ ಈಸ್ ವೆರಿ ಗುಡ್ ಫ್ರೆಂಡ್ ಆಫ್ ಮೈನ್, ಬಿಕಾಸ್ ನಾವು ಬ್ಯಾಕ್ ಸೈಡು ಇವನ್ ಗ್ರೌಂಡ್ ಆಲ್ಸೋ ಡೆವಲಪ್ಡ್ ಫಾರ್ ದಟ್ ಪರ್ಪಸ್, ಇನ್ವೆಸ್ಟೆಡ್ ಹ್ಯೂಜ್ ಮನಿ ಆ್ಯಂಡ್ ವಿ ಆರ್ ಡೆವಲಪ್ಡ್ ಅಲ್ಲಿ. ಇವ್ರೇನು ಹೇಳ್ತಾರೆ, ಒಂದು ದಿವಸ ನನಗೆ ಅನಿಲ್ ಕುಂಬ್ಳೆ ಆಸ್ಕ್ಡ್ ಮೀ, ಬಿಕಾಸ್ ಹಿ ವಾಸ್ ಡೂಯಿಂಗ್, ಅಲ್ಲಿಂದ ಹೊರಗಡೆ ಬಂದರು. ಅವರು KSCಯಲ್ಲಿ ಇರಲಿಲ್ಲ ಅವಾಗ, ಅವರು ಮತ್ತು ಶ್ರೀನಾಥ್ ಬಂದಾಗ ಇವ್ರು ನನ್ನ ಹತ್ರ ಅನಿಲ್ ಕುಂಬ್ಳೆ ಕೇಳಿದ್ರು ಒಂದು ದಿವಸ, ಮಂಜು ನನಗೆ ಒಂದು ದಿವಸ ನಾವು ಬಿಡ್ತಾನೆ ಅಲ್ಲಿ ಅನಿಲ್ ಕುಂಬ್ಳೆ ಕೇಳಬೇಕಾದ್ರೆ ಯಾರು ಇಲ್ಲ ಅನ್ಲಿಕ್ಕಾಗುತ್ತೆ, ಈಸ್ ಎಟ್ ಒನ್ ಆಫ್ ದ ಇದು. ನಾನು ಎಸ್ ಅಂತ ಹೇಳಿದೆ. ಇಮಿಡಿಯೇಟ್ಲಿ ಐ ಗಾಟ್ ಎ ನೋಟಿಸ್ ಫ್ರಮ್ ದಿ KSCA, ಹೌ ಯು ಗಿವನ್ ವಿದೌಟ್ ಅವರ್ ಪರ್ಮಿಷನ್ ಟು ಅನಿಲ್ ಕುಂಬ್ಳೆ. ಅನಿಲ್ ಕುಂಬ್ಳೆ ಕ್ಯಾನ್ಸಲ್ ದಿಸ್ ಪ್ರೋಗ್ರಾಮ್. ವೈ ಐ ವಾಂಟ್ ಟು ರಿನ್ಯೂ? ನನ್ನ ಜಾಗದಲ್ಲಿ ನಮಗೆ ಅನಿಲ್ ಕುಂಬ್ಳೆಗೆ ಇವ್ರು ಕೊಡಲ್ಲ ಅಂತ ಹೇಳಿದ್ಮೇಲೆ ನಮಗೆ ಯಾಕೆ ಕೊಡ್ತಾರೆ? ದಿಸ್ ಇಸ್ ಹ್ಯಾಪನ್ ವಿತ್ KSA ಫಾರ್ ಮೀ ಓನ್ಲಿ, ಬೇರೆ ಯಾರಿಗಲ್ಲ. ಸೊ ಅಫ್ಕೋರ್ಸ್ ಈಗೇನು ಮಾಡಿದ್ದೀವಿ ಅವರಿಗೆ, KSA ಅವರಿಗೆ, ಬನ್ನಿ ಈಗ ನಮ್ಮಲ್ಲಿ ಪ್ರಾಕ್ಟೀಸ್ ಮಾಡ್ತಾರೆ. ಬಟ್ ಐ ಟೋಲ್ಡ್ ಇಟ್ ವಿ ಹ್ಯಾವ್ ನೋ MOU ಇಟ್. ಯಾರು ಬೇಕಾದರೂ ಪ್ರಾಕ್ಟೀಸ್ ಮಾಡಿ, ವಿ ಪೇ ದಟ್, ವಿ ಮೇಂಟೈನ್ಡ್.
ಮುಂಚೆ ಏನು ಮಾಡ್ತಾರೆ ಅವ್ರು ಮೇಂಟೈನ್ ಮಾಡ್ತಾ ಇದ್ರು, ಈಗ ನಾವು ಮೇಂಟೈನ್ ಮಾಡ್ತಾ ಇದ್ದೀವಿ, ಅಷ್ಟೇ ಡಿಫ್ರೆನ್ಸ್. ಇತ್ತೀಚೆಗೆ ರಘುರಾಮ್ ಭಟ್ ಬಂದಿದ್ರು KSL ಪ್ರೆಸಿಡೆಂಟ್, ಅವರು ಒಂದು ಹೇಳಿದ್ರು ಪುತ್ತೂರಿನಲ್ಲಿ ಆಲ್ರೆಡಿ ಒಂದು ಇದಾಗಿದೆ, ಅಲ್ಲಿ ವರ್ಕ್ ನಡೀತಾ ಇದೆ, ಮತ್ತೆ ಇನ್ನೊಂದು ಮಂಗಳೂರು ಅಥವಾ ಉಡುಪಿ ಈ ಏರಿಯಾದಲ್ಲಿ ಒಂದು ನಾವು ಇದಕ್ಕೆ ಸ್ಟೇಡಿಯಂ ಪುತ್ತೂರಿನಲ್ಲಿ ಆಲ್ರೆಡಿ ಕೆಲಸ ಆಗ್ತಾ ಇದೆ ಅಂತ ಹೇಳಿದ್ರು. ಐ ಡೋಂಟ್ ನೋ ಸರ್, ನಂಗೆ ಗೊತ್ತಿಲ್ಲ ಅದು. ಅವ್ರು ಹೇಳಿದ್ರು ಅಲ್ಲಿ ಇರ್ಬೋದು, ನನಗೆ ಗೊತ್ತಿಲ್ಲ. ಐ ನೋ ಅಂಡ್ ಮೈ ನಾಲೆಜ್. ಮಲ್ನಾಡು ಆ ಏರಿಯಾದಲ್ಲಿ ಪ್ರಪೋಸಲ್ ಅಷ್ಟೇ. ಐ ಡೋಂಟ್ ನೋ, ನನಗೆ ಗೊತ್ತಿಲ್ಲ ಅವರು ಹೇಳಿದ್ದು ವರ್ಕ್ ಆಗ್ತಾ ಇದೆ ಅಂತ. ಸರ್, ನನಗೆ ಗೊತ್ತಿಲ್ಲ. ಸ್ಮಾಲ್ ಗ್ರೌಂಡ್ ನನಗೆ ಗೊತ್ತಿಲ್ಲ ಸರ್, ನನಗೆ ಗೊತ್ತಿಲ್ಲ. ಬಟ್ ಈಗ ಅವರು ಆ್ಯಕ್ಚುಲಿ ಮೊನ್ನೆ ಅವರ ಸೆಕ್ರೆಟರಿ ನನ್ನ ಅಪ್ರೋಚ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇದ್ರು, ಅದೇ 40 ಎಕರೆ ಜಾಗ ಬೇಕು ಅಂತ ಹೇಳಿದ್ದೆ. ಪ್ರಾಬ್ಲಮ್ ಏನಾಗುತ್ತೆ ಅಂತ ಹೇಳಿದ್ರೆ ಅವ್ರಿಗೆ ಒಂದ್ಸಲ ಕೊಟ್ಟರೆ ನಾಳೆ ನಿಮಗೆ ಅವ್ರು ಎಂಟ್ರಿ ಬಿಡ್ಲಿಕ್ಕೆ ಬಿಡೋದಿಲ್ಲ. ಸೊ ನಾವು ಏನು ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ನಿಮ್ಗೆ ಯಾವುದೇ ಜಾಗ ಕೊಟ್ಟರು ನಾವು ಥ್ರೂ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಅಥವಾ ಡಿಸ್ಟ್ರಿಕ್ಟ್ ಬೋರ್ಡ್ ತನಕ ನಿಮಗೆ ಕೊಡಬೇಕು ಅಂತ ಹೇಳಿ, ಅದಕ್ಕೆ ಅವ್ರು ಹಿಂದೆ ಮುಂದೆ ನೋಡ್ತಾರೆ. ದೇ ವಾಂಟ್ ಟು ಟೇಕ್ ದ ಅಬ್ಸಲ್ಯೂಟ್ ಓನರ್ಶಿಪ್. ಸೊ ದಿಸ್ ಇಸ್ ದ ಟಗ್ ಆಫ್ ಅರ್. ಇರ್ಬೋದು ಪಾಪ. DC ವಾಸ್ ರಾಜೇಂದ್ರ ಅರ್ಲಿಯರ್ DC ಆಲ್ಸೋ ವೆರಿ ಮಚ್ ಇಂಟ್ರೆಸ್ಟೆಡ್ ಟು ಗಿವ್ ದೆಮ್. ದೆನ್ ಅದು ಇದನ್ನ ಕೊಡಬೇಕು, ಮಂಗಳೂರು ನಮ್ಮ ಮಂಗಳ ಇದಿದೆಯಲ್ಲ ಯೂನಿವರ್ಸಿಟಿ ಇಲ್ಲಿ ಇದಲ್ಲ, ಯೂನಿವರ್ಸಿಟಿಲಿ ಒಂದ್ಸಲ ಕೊಡಬೇಕು ಅಂತ ಹೋಯ್ತು, ಆಮೇಲೆ ಅದನ್ನು ಬೇಡ ಅಂತ ಆಯಿತು. ಈ ರೀತಿ ನಡೀತಾ ಇದೆ. ಸರ್, ಒಂದು ಮೆಡಿಕಲ್ ಕಾಲೇಜ್ ಆಗಬೇಕು ಅನ್ನೋ ಒಂದು ದೊಡ್ಡ ಕೂಗು ಬಹಳ ದಿನಗಳಿಂದ ಬಹಳ ವರ್ಷಗಳಿಂದ ಕೇಳ್ತಾ ಇದೆ. ಆದರೆ ಜಿಲ್ಲೆಯಲ್ಲಿ ಯಾವುದೇ ಸರ್ಕಾರಿ ಮೆಡಿಕಲ್ ಕಾಲೇಜ್ ಇಲ್ಲ, ಅದರ ಅಭಿಯಾನ ಕೂಡ ಆಗ್ತಾ ಇದೆ. ಇದ್ರ ಬಗ್ಗೆ ತಾವೇನು? ಈಗ ಸರ್, ನಾನು ಹೇಳ್ತಾ ಇರೋದೇನಂತ ಹೇಳಿದ್ರೆ, ಎರಡು ಟೆಕ್ನಿಕಲಿ ಪಾಯಿಂಟ್ಸ್ ಇರುತ್ತೆ. ಗೌರ್ಮೆಂಟ್ ಏನಿದೆ ಅಂತ ಹೇಳಿದ್ರೆ, ಎಲ್ಲ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸಲ್ಲಿ ಮೆಡಿಕಲ್ ಕಾಲೇಜುಗಳನ್ನು ಮಾಡಬೇಕು ಅನ್ನೋದು ಗೌರ್ಮೆಂಟ್ದು ಒಂದು ನಾರ್ಮ್ಸ್ ಇದೆ. ಬಟ್ ನಾವು ಏನು ಹೇಳ್ತಾ ಇದ್ದೀವಿ, ಮಂಗಳೂರಲ್ಲಿ ಮತ್ತು ಉಡುಪಿಲಿ ನೀವು ಮಾಡೋದಾದರೆ ಮಂಗಳೂರು ಮತ್ತು ಉಡುಪಿಲಿ ಬೇಡ, ನೀವು ಮಂಗಳೂರಿನ ಬದಲು ಪುತ್ತೂರಲ್ಲಿ ಮಾಡಿ. ಯಾಕಂತ ಹೇಳಿದ್ರೆ 3 ಡಿಸ್ಟ್ರಿಕ್ಟ್ ತಾಲೂಕು ಬರುತ್ತೆ, ಅಲ್ಲಿ ಮಾಡಿ ಅಂತ ಹೇಳ್ತಾ ಇದ್ದೀವಿ. ಅದೇ ರೀತಿ ಉಡುಪಿಯಲ್ಲಿ ಬೇಡ, ಅದನ್ನು ಬೇಕಾದ್ರೆ ನೀವು ಕುಂದಾಪುರದಲ್ಲಿ ಮಾಡಿ. ಸೊ ದಿಸ್ ಈಸ್ ವೇರ್ ಐ ಆಲ್ಸೋ ರೆಕಮೆಂಡೆಡ್ ಲೆಟ್ರ್ ಬರ್ತಿದ್ದೀನಿ. ಇದನ್ನು ಕೌನ್ಸಿಲಲ್ಲೂ ನಾನು ಮಾತಾಡಿದ್ದೀನಿ. ಪ್ರಶ್ನೆ ಬಂದಾಗ ಇದ್ರ ಬಗ್ಗೆ ನಾನು ಹೇಳಿದ್ದೀನಿ, ಈ 2 ಡಿಸ್ಟ್ರಿಕ್ಟಲ್ಲಿ ನೀವು ಮಾಡಬೇಕಾದ್ರೆ ಮಾಡಿ. ಬಟ್ ಟೆಕ್ನಿಕಲಿ ಪಾಯಿಂಟ್ಸ್ ಏನು ಹೇಳ್ತಾ ಇದ್ದಾರೆ ಅಂತ, ನಾವು ಏನೇ ಮಾಡೋದಾದರೂ ಅದನ್ನು ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸಲ್ಲಿ ಮಾಡಬೇಕು. ನಾವು ದೇ ವಾಂಟ್ ಟು ಚೇಂಜ್ ದಟ್. ಇನ್ನೊಂದು ಏನಂತ ಹೇಳಿದ್ರೆ, ಸ್ಟೇಟ್ ಮಿನಿಸ್ಟರ್ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಎಲ್ಲೆಲ್ಲಿ ಈಗ ಮಂಗಳೂರು ಮತ್ತು ಉಡುಪಿಲಿ ಬೇಕಾದಷ್ಟು ಮೆಡಿಕಲ್ ಫೆಸಿಲಿಟೀಸ್ ಇದೆ, ಗೌರ್ಮೆಂಟ್ದು ಇಲ್ಲದೆ ಇರ್ಬೋದು, ಆದರೆ ಫೆಸಿಲಿಟೀಸ್ ಇದೆ. ಬೇರೆ ಬೇರೆ ಡಿಸ್ಟ್ರಿಕ್ಟಲ್ಲಿ ಆ ಫೆಸಿಲಿಟಿಗಳೇ ಇಲ್ಲ. ಅಂಥ ಜಾಗಕ್ಕೆ ಫಸ್ಟ್ ಪ್ರಿಫರೆನ್ಸ್ ಕೊಟ್ಬಿಟ್ಟು, ಯಾಕಂದರೆ ಒಂದು ಮೆಡಿಕಲ್ ಕಾಲೇಜ್ ಮಾಡಬೇಕು ಅಂದರೆ ಹೆಚ್ಚು ಕಮ್ಮಿ ಗೌರ್ಮೆಂಟಿಂದ ಮಾಡಬೇಕು ಅಂತ ಹೇಳಿದ್ರೆ ಇವತ್ತು 600ರಿಂದ 1,000 ಕೋಟಿಯಷ್ಟು ಹಣವನ್ನು ಇನ್ವೆಸ್ಟ್ ಮಾಡಬೇಕಾಗುತ್ತೆ ಇವತ್ತು ಗೌರ್ಮೆಂಟಿಂದ. ಸೊ ಅಷ್ಟು ದುಡ್ಡನ್ನು ನಾವು ಎಲ್ಲೆಲ್ಲಿ ಮೂಲ ಸೌಕರ್ಯ ಇಲ್ಲದಂತಹ ಜಿಲ್ಲೆಗಳಿದ್ದಾವೆ, ಎಲ್ಲೆಲ್ಲಿ ಮೆಡಿಕಲ್ ಕಾಲೇಜೇ ಇಲ್ಲ ಅಂತೇವೆ, ಅಲ್ಲಿ ಕೊಡೋಣ ಅಂತ ಅವ್ರದ್ದು ಪ್ರಿಫರೆನ್ಸ್ ಇದೆ. ಇನ್ನೊಂದೇನಾಗಿದೆ ಅಂತ ಹೇಳಿದ್ರೆ, ಇಲ್ಲಿಯ ಹಾಸ್ಪಿಟಲನ್ನು ನಾವು ಈ ಟೈ ಅಪ್ ವಿತ್ ಮಣಿಪಾಲ್ KMC ಜೊತೆ ಟೈ ಅಪ್ ಮಾಡ್ಕೊಂಡು ಅವ್ರು ಮಾಡ್ತಾ ಇದ್ದಾರೆ ವೆನ್ಲಾಕಿಂದ. ಸೊ ದೀಸ್ ಆರ್ ದ ಸ್ಮಾಲ್ ಟೆಕ್ನಿಕಲ್ ಪ್ರಾಬ್ಲಮ್ ಇದೆ. ಬಟ್ ಇಲ್ಲಿ ನಮ್ಮದು ರಿಕ್ವೆಸ್ಟ್ ಇಷ್ಟೇ, ನೀವು ಮಂಗಳೂರಲ್ಲಿ ಮಾಡೋದನ್ನು ನೀವು ಪುತ್ತೂರಲ್ಲಿ ಮಾಡಿ. ದಟ್ ಒರಿಜಿನಲಿ ವಿ ಆರ್ ಫ್ರಮ್ ದಿಸ್ ಪ್ಲೇಸ್, ಅವರ್ ರೂಟ್ ಓನ್ಲಿ ದಿಸ್ ಪ್ಲೇಸ್. ಅದೇ ನಿಮಗೆ ಒಬ್ಬ ಶಿವಮೊಗ್ಗದ ಒಬ್ಬ ಯಾವುದೇ ಎಕ್ಸ್ ಕಮ್ಯುನಿಟಿ, ದ ಸೇಮ್ ಕಮ್ಯುನಿಟಿ ಇಸ್ ಅವೈಲೇಬಲ್ ಇನ್ ನಿಮಗೆ ಮೈಸೂರಲ್ಲಿ ಸಿಗೋ KM's ಕಮ್ಯುನಿಟಿ ಯು ಕ್ಯಾನ್ ಅವೈಲೇಬಲ್ ಇನ್ ದ ಕಮ್ಯುನಿಟಿ ಇನ್ ನಿಮಗೆ ಗುಲ್ಬರ್ಗ. ಆ ನೆಟ್ವರ್ಕ್ ವೈಸ್ ಇದೆಯಲ್ಲ ಸರ್, ಅಲ್ಲಿ ಅಟ್ರಾಕ್ಷನ್ಗೇನು ಪ್ರಾಬ್ಲಮ್ ಇಲ್ಲ. ನಮ್ಮಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಬೇರೆಯವರು ಬಂದು ಇಲ್ಲಿ ಹೊಂದ್ಕೊಳ್ಳಿಕ್ಕೆ ಭಾಳ ಕಷ್ಟ ಮಾಡ್ತಾರೆ ಸರ್ ಇಲ್ಲಿ. ಯಾಕೆಂದರೆ ಅವರ ರಿಲೇಷನ್ಶಿಪ್ಗಳು ಇರೋದಿಲ್ಲ, ಅವರ ಕಮ್ಯುನಿಟಿಯವರು ಇರೋದಿಲ್ಲ, ಇಲ್ಲಿ ಹೊಂದಾಣಿಕೆ. ನಮಗೇನಂತೆ ನಮ್ಮ ಊರಿನ ಮಕ್ಕಳೇ ನಮ್ಮಲ್ಲಿ ಇಲ್ಲಿ ಹೊಂದ್ಕೊಳ್ಳಿಕ್ಕೆ ಸಾಧ್ಯ. ಜಸ್ಟ್ ಹೇಳಿ ನಾನು ಪೂರ ಹೇಳೋದು ಕೇಳಿ ಸರ್, ನಮ್ಮಲ್ಲಿ ಏನಾಗಿದೆ ಅಂತ, ನಮ್ಮ ಮಕ್ಕಳೇ ನಮ್ಮಲ್ಲಿ ಹೊಂದ್ಕೊಳ್ಬೇಕು. ಬೇರೆಯವರು ಇಲ್ಲಿ ಬಂದು, ಈಗ ನೋಡಿ ಫಾರ್ ಎಕ್ಸಾಂಪಲ್ಲು PUCಗೆ ಇಲ್ಲಿ ಬರ್ತಾರೆ ನೋಡಿ, ಇಂಜಿನಿಯರಿಂಗ್ ಎಷ್ಟು ಜನ ಓದ್ತಾರೆ ಇಲ್ಲಿ ನೋಡೋಣ, ಎಕ್ಸ್ಪರ್ಟ್ ಅವ್ರು ಎಷ್ಟು ಜನ ಓದ್ತಾರೆ, ಆಳ್ವಾಸ್ ಅವ್ರು ಎಷ್ಟು ಜನ ಹೋಗ್ತಾರೆ. ದೇ ವಿಲ್ ಗೋ ಬ್ಯಾಕ್ ಟು ದೇರ್ ಒರಿಜಿನಲ್ ಪ್ಲೇಸ್, ದೇ ಡೋಂಟ್ ವಾಂಟ್ ಟು ಸ್ಟಡಿ ಹಿಯರ್ ಅಗೇನ್ ಅಂತ ಹೇಳಿದ್ರೆ, ಆ ರಿಲೇಷನ್ಶಿಪ್ ಬಾಂಡೇಜು ಬೇರೆ ಡಿಸ್ಟ್ರಿಕ್ಕಿಗೆ ಕಂಪೇರ್ ಮಾಡಿದ್ರೆ ಭಾಳ ಇಸ್ ಎ ವೆರಿ ಡಿಫಿಕಲ್ಟ್. ಬಾಂಡೇಜ್ ಇಲ್ಲಿ ಭಾಳ ಕಮ್ಮಿ ನಮಗೆ. ಬಾಕಿ ಜಿಲ್ಲೆಗಳಲ್ಲಿ ಬಾಂಡೇಜ್ ಇರುತ್ತೆ ಅವ್ರಿಗೆ. ನಮ್ಮ ಜಿಲ್ಲೆಯಲ್ಲಿ ಹೊರಗಿನವ್ರು ಬಂದದ್ದು ಬಾಂಡೇಜ್ ಅಷ್ಟಿಲ್ಲ ಸರ್. ಅಲ್ಲ ಬಟ್ ಸಿ ದಟ್ ಇಸ್ ದ ಮೇನ್. ಅಲ್ಲಿ ನಿಮಗೆ ಸಿಗೋದಿಲ್ಲಲ್ಲ ಸರ್. ಈಗ ನಾವು ಹೋಗ್ತೀವಿ ಸರ್, ಅವ್ರು ಬರ್ತಾ ಇಲ್ಲ ಅಂತ ಹೇಳ್ತಿರೋದು ನಾನು ನಿಮಗೆ. ಬರಬೇಕಲ್ಲ ಸರ್, ಸ್ಕಿಲ್ ಬೇಕಲ್ಲ ಸರ್, ಸ್ಕಿಲ್ ಅವ್ರು ಬರಲೇಬೇಕಲ್ಲ ಸರ್, ಸ್ಕಿಲ್ ಅವ್ರು ಬರಲೇಬೇಕು. ಯಾರು ಸರ್ ಸ್ಕಿಲ್? ನಾನು ಸ್ಕಿಲ್ ಇಲ್ಲ ಅಂತ ಹೇಳ, ಈ ಸ್ಕಿಲ್ ಇಲ್ಲಿ ಇರೋದಿಲ್ಲ ಅಂತ ಹೇಳ್ತಿರೋದು ನಾನು ನಿಮಗೆ. ಸ್ಕಿಲ್ ಇಲ್ಲ ಅಂತ ಹೇಳಲ್ಲ. ಈಗ ನೋಡಿ, ಈಗ ಇನ್ಫೋಸಿಸಲ್ಲಿ 100 ಜನ ರಿಕ್ರೂಟ್ಮೆಂಟ್ ಆಗ್ತಾರೆ ಅಂತೇಳಿ, 500 ಜನ ರಿಕ್ರೂಟ್ಮೆಂಟ್ ಆದರೆ ಅದರಲ್ಲಿ 100 ಜನ ಇಲ್ಲಿ ಮಂಗಳೂರಲ್ಲಿ ನಿಲ್ಲಿಕ್ಕೆ ಒಪ್ಪೋದಿಲ್ಲ, 4 ಜನರು ಬೆಂಗಳೂರನ್ನ ಆಪ್ಟ್ ಮಾಡ್ತಾರೆ.
ಈಗ ಇನ್ಫೋಸಿಸ್ ಮಣಿಪಾಲ್ ಇದೆಯಲ್ಲ, ದೊಡ್ಡ ಕ್ಯಾಂಪಸ್ ಅಲ್ಲಿ ಮಾಡಿದ್ದಾರೆ. ಎಷ್ಟು ಪರ್ಸೆಂಟೇಜ್ ಇದ್ದಾರೆ ಸರ್ ಅಲ್ಲಿ? ಸಿಟಿಯಲ್ಲಿ ಕೊಟ್ಟಾರದಲ್ಲಿ ಇದ್ದದನ್ನ ಅಲ್ಲಿಗೆ ಟ್ರಾನ್ಸ್ಫರ್ ಮಾಡಿ. ಯಾಕೆ ಹೇಳಿ ಸರ್, ಇಲ್ಲಿ ಯಾರು ಅಲ್ಲಿ ಇರ್ಲೋದಿಕ್ಕಿಲ್ಲ ಅಲ್ಲ ಅಂತ ಹೇಳೋದಕ್ಕೆ ಬೈ ಫೋರ್ಸಿಬಲಿ ದೇ ವೆಂಟ್ ದೇರ್. ಅಷ್ಟು ದೊಡ್ಡ ಬಿಲ್ಡಿಂಗ್ ಅಲ್ಲಿ ದೇ ಆರ್ ನಾಟ್ ಫುಲ್ಲಿ ಆಕ್ಯುಪೈಡ್ ಆಗಿಲ್ಲ ಇನ್ನೂ. ಅದು ದಟ್ ಎಷ್ಟು ಎಕರೆ ಇದೆ ಅಂತ ಹೇಳಿದ್ರೆ ದೇ ಆರ್ ಆಲ್ಸೋ ಐಡಲ್. ಸೋ ಮೆನಿ ಕಂಪನೀಸ್ಗೆ ಅವ್ರು ಕೊಡ್ಬೇಕು. ಅವ್ರದ್ದು ಬಿಲ್ಡ್ ಏನಿತ್ತು, ಬೇರೆ ಬೇರೆ ಕಂಪನಿ ಅವ್ರನ್ನ ಅಟ್ರಾಕ್ಟ್ ಮಾಡಿ ಅಲ್ಲಿ ಮಾಡೋದಂತ ಇತ್ತು. ನೋ ಕಂಪನೀಸ್ ಆಲ್ಸೋ ಕೇಮ್ ದೇರ್. ಜಸ್ಟ್ ಅಪ್ರಿಲ್. ಹೌದು ಹೌದು, ಹಿಂದಿನ ಸರ್ಕಾರ ಇದ್ದಾಗ ಒಂದು ಪ್ರಪೋಸಲ್ ಮಾಡಿದ್ರು. ಹೌದು, ಅಲ್ಲ ಅದು ಗೊತ್ತಿಲ್ಲ. ಬಿಕಾಸ್ ನಾನು ಲಾಸ್ಟ್ ಟೈಮ್ ಕೇಳಿದಾಗ ಮೊನ್ನೆ ಒಂದು ಕ್ಯಾಂಡಮ್ ಮೀಟಿಂಗ್ ಅವ್ರು ಬರೋದಿತ್ತು, ಅದನ್ನು ಪೋಸ್ಟ್ಪೋನ್ ಮಾಡಿದ್ರು. ಹಿ ಟೋಲ್ಡ್ ಹಿ ವಿಲ್ ಕಮ್ ಫಾರ್ ಎ ಡೇ. ಹೇಗೆ ನಾನು ಮೊನ್ನೆ ಅವ್ರನ್ನ ಉಡುಪಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊಂಡೆ, ಉಡುಪಿದು ಒಂದು ದಿವಸದ ಪ್ರೋಗ್ರಾಮಿಗೆ ಬರಬೇಕು ಅಂತೇಳಿ. ದೆನ್ ಈ ಟೋಲ್ಡ್ ಇಲ್ಲ ಸರ್, ನಾನು ಬಂದಾಗ 2 ದಿವಸ ನಾನು ಇರ್ತೀನಿ, ಒಂದು ದಿವಸ ITBTದ ಪ್ರೋಗ್ರಾಮ್ ಇದೆ, ಐ ವಾಂಟ್ ಟು ಹ್ಯಾವ್ ದ ಬಿಯಾಂಡ್ ಬ್ಯಾಂಗ್ಳೂರ್ ಅಂತೇಳಿ ಒಂದು ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ ಅವರು. ಬಿಯಾಂಡ್ ಬ್ಯಾಂಗ್ಳೂರ್ ಅಲ್ಲ ಮಾಡ್ತಾ ಇರ್ತಾರೆ, ಅಲ್ಲ ಮಾಡ್ತಾ ಇದ್ದಾರೆ ಸರ್. ಪ್ರತಿ ವರ್ಷ ಆಗುತ್ತೆ ಸರ್, ಸೆಲೆಕ್ಷನ್ಸ್ ಆಗುತ್ತೆ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ವಿಪ್ರೋದೇ ಹೇಳಿದ್ರಿ, ಈಗ ಯು ಆರ್ ನಾಟ್ ಗೆಟಿಂಗ್ ಪೀಪಲ್ ಹಿಯರ್, ಬಟ್ ಯು ನೋ ವಾಟ್ ಇಸ್ ಇಟ್, ಯು ಆರ್ ಹ್ಯಾವಿಂಗ್ ಬಿಯಾಂಡ್ ಬ್ಯಾಂಗ್ಳೂರ್ ಸಮಿಟ್ಸ್. ಸರ್ ಓವರ್ ನೈಟ್ ಈಸ್ ನಾಟ್ ಪಾಸಿಬಲ್ ಟು ಚೇಂಜ್ ಸರ್. ವಿಲ್ ಹ್ಯಾವ್ ಸ್ಟೆಪ್ ಬೈ ಸ್ಟೆಪ್ ಅದು ಚೇಂಜ್ ಆಗ್ತಾ ಇದೆ ಸರ್. ಅದು ಸರ್ ನೀವು ಈ ಪ್ರಶ್ನೆಗೆ ಪೂರಕವಾಗಿ, ಎಸ್ ಸರ್, ಇಲ್ಲಿ ರಾತ್ರಿ 10:30 ಕಳೆದ ನಂತರ ಸಾಮಾನ್ಯ ಜನರನ್ನು ಪೊಲೀಸರು ಕ್ರಿಮಿನಲ್ ಆಗಿ ನೋಡ್ತಾರೆ. ಅವರು ರಸ್ತೆ ಮನೆಯಲ್ಲಿ ನಿಲ್ಲಿಕ್ಕಿಲ್ಲ, ಒಂದು ಕಡೆ ಬೆಂಗಳೂರು ಕಂಪನಿ ಡೆಫಿನೆಟ್ಲಿ ವಿ ಆರ್ ಟೇಕಿಂಗ್, these are the issues we are taking up. 1 ಗಂಟೆಯವರೆಗೆ ನೀವು ಗಾಡಿಗೆ ಪರ್ಮಿಷನ್ ಕೊಡಬೇಕು ಅಂತೇಳಿ ನಿಮ್ಮ ಸರ್ಕಾರ ಆದೇಶ ಹೊರಡಿಸಿದೆ. ಆದರೆ ಸಾಮಾನ್ಯ ಮನುಷ್ಯರು ಒಂದು ಹೋಟೆಲ್ಗೆ ಹೋಗಿ ಊಟ ಮಾಡಿ ಬರುವಾಗ ಅಲ್ಲಿ ನಿಂತರೆ ಸಾಕು, ಪೊಲೀಸರು ನೀವೆಂತ ಮಾಡೋದು? we are taking up this matter is very very serious. ಅದ್ರ ಬಗ್ಗೆ ಆಗಿದೆ ನಮಗೆ. ಅದನ್ನ ನಾವು ಡೆಫಿನೆಟ್ಲಿ ಟೇಕ್ ಅಪ್. ಅದ್ರ ಬಗ್ಗೆ ನಾನು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಹತ್ರ ಮಾತಾಡಿದ್ದೀನಿ, ಇದನ್ನು ಹೇಳಿದ್ದೀನಿ ನಾನು. ಡೆಫಿನೆಟ್ಲಿ ನಾಳ್ದು ಸಪ್ರೇಟ್ ಆಗಿ ಅದಕ್ಕೆ ಮೊನ್ನೆ KDBಯಲ್ಲಿ ಅದನ್ನ KDB ಮೀಟಿಂಗಲ್ಲಿ ತೆಗಿಬೇಕು. ಬೇಡ ಅದನ್ನ ಓಪನ್ ಮಾಡ್ಕೊಳ್ಳಿ, ಪೆಂಡರ್ ಓಪನ್ ಮಾಡೋದು ಬೇಡ, ನೆಕ್ಸ್ಟ್ ಟೈಮ್ ಬಂದಾಗ ನಾವು ಸಪ್ರೇಟಾಗಿ ಮೀಟಿಂಗ್ ಕರೆಯೋಣ ಅಂತ ಹೇಳಿದ್ದಾರೆ. ಸೊ ಡೆಫಿನೆಟ್ಲಿ ಆ ಮೀಟಿಂಗಿಗೆ ನಿಮ್ಮ ಪ್ರೆಸಿಡೆಂಟ್ ಯಾರಾದ್ರೂ ನಾನು ಇನ್ವೈಟ್ ಮಾಡ್ತೀನಿ. ಲೆಟ್ ಹಿ ಕ್ಯಾನ್ ಕಮ್ ಅಂಡ್ ಎಕ್ಸ್ಪ್ಲೈನ್ ಇಟ್. ಡೆಫಿನೆಟ್ಲಿ ವಿಲ್ ಇನ್ವೈಟ್. ಸರ್, ಅದು ಮೇಲಿನ ಅಧಿಕಾರಿಗಳಿಂದ ಕೆಳಗಿನ ಅಧಿಕಾರಿಗಳವರೆಗೂ ಕಾನ್ಸ್ಟೇಬಲ್ ವರೆಗೂ ಅದು ಹೋಗಬೇಕು. ಅಲ್ಲ, we were take up that real issues. ಸಂಘಟನೆಗಳವರಿಗೆ ಇಂಥದ್ದು ಮಾಹಿತಿಗಳು ಅಲ್ಲಿಂದೇ ಹೋಗುವಂತ. ಅವ್ರ ಕೆಲಸ ಈಸಿ ಆಗ್ಲಿ ಅಂತೇಳಿ ಅವ್ರಿಗೆ ಸಂಘಟನೆ ಕೊಟ್ಬಿಡೋದು ಅವರು. ಅದೇ ಸ್ವಲ್ಪ ಜಾಸ್ತಿ ಆದ್ರೆ ಕಳ್ಳರ ಹತ್ರ ಸುಮ್ಮನೆ ಕೂತ್ಕೊಳ್ತಾರೆ. ಸರಿ, ಖಾದರ್ ನೇತೃತ್ವದ ಸಭೆ ಬೆಂಗಳೂರು. ಸರ್ ಬಹಳಷ್ಟು ದೊಡ್ಡ ಕೊಡುಗೆ ಇದೆ. 2018ರಲ್ಲಿ ನೀವು ಇಲ್ಲಿ ಏಷ್ಯನ್ ಕ್ರೀಡಾಕೂಟ ಫೌಂಡೇಶನ್ ಫೆಡರೇಷನ್ ಕಪ್ ಸಂಯೋಜಿಸಿದ್ದೀರಿ. ಅದೇ ರೀತಿ ಅದಕ್ಕೆ ಬಹಳ ಹಿಂದೆ, ಸಪೋಸ್ 2004 ಅಂತ ಕಾಣ್ತದೆ, ಕಪಿಲ್ ದೇವ್ ಎಲ್ಲ ಆ ಟೈಮಲ್ಲಿ ಎಲ್ಲ ನಮ್ಮ ದೇಶವನ್ನು ಪ್ರತಿನಿಧಿಸಿದ ಕ್ರಿಕೆಟಿಗರನ್ನು ತರಿಸಿ ಇಲ್ಲಿ ಒಂದು ಕ್ರಿಕೆಟ್ ಮ್ಯಾಚ್, ಅದು ಹಿಂದೆ ಆಗ್ಲಿಲ್ಲ, ಆಮೇಲೆ ಆಗ್ಲಿಲ್ಲ. ಅದು ಎಷ್ಟೋ ಜನರಿಗೆ ಇಡೀ ನಮ್ಮ ಜಿಲ್ಲೆಗಳ ಮೂಲೆಗಳಿಂದ ಅದಕ್ಕೆ ಬಂದಿದ್ರು. ಇನ್ನು ಆ ಬಗ್ಗೆ ಇನ್ನು ಮುಂದೆ ನೀವು ರಾಜ್ಯಕ್ಕೆ ಇದರದ್ದು ಉಪಾಧ್ಯಕ್ಷ ಕೂಡ ಆಗಿದ್ದೀರಿ. ಇಲ್ಲಿ ಹೋಪ್ ಫಾರ್ ದ ಬೆಸ್ಟ್ ಮಾಡೋಣ, ನೋಡೋಣ ಏನಾಗುತ್ತೆ ಅಂತ ಹೇಳಿ ಸರ್. ಇನ್ನೊಂದು ಟಾಪಿಕ್ ಏನಂದರೆ, ಪಂಚಾಯತ್ ರಾಜ್ ಬಗ್ಗೆ ನೀವು ಅಧ್ಯಯನ ಮಾಡಿದ್ದೀರಿ, ಸಂಶೋಧನೆ ಮಾಡಿದ್ದೀರಿ, PhD ತಗೊಂಡಿದ್ದೀರಿ. ಅದರ ಸಬ್ಜೆಕ್ಟ್ ಅದು ಮಹಿಳಾ ಪಾರ್ಟಿಸಿಪೇಷನ್, ವಿಮೆನ್ಸ್ ಪಾರ್ಟಿಸಿಪೇಷನ್. ಆ ಮಹಿಳಾ ಪ್ರಾತಿನಿಧ್ಯದ ಬಗ್ಗೆ ಸರಿಯಾಗಿ ಇಂಪ್ಲಿಮೆಂಟೇಷನ್ ಆಗಿದೆ, ಅವರು ಸಶಕ್ತರಾಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಸರ್. ಈಗ ಅದ್ರ ಬಗ್ಗೆ ತಾವು ನೋಡಿರ್ಬೋದು, ಮೊನ್ನೆ ಪ್ರಿಯಾಂಕ್ ಖರ್ಗೆ ಅವರು ಅನ್ಎಜುಕೇಟೆಡ್ ಇರುವಂಥ ಎಷ್ಟು ಜನ ಒಂದು ಐಡೆಂಟಿಫೈ ಮಾಡಿ ಅವರಿಗೆ ಟ್ರೈನಿಂಗ್ ಕೊಡಬೇಕು ಅಂತೇಳಿ ಅದನ್ನು ಶುರು ಮಾಡಿದ್ದಾರೆ. ಸಿ, ದಿಸ್ ಆಲ್ಸೋ ಮೈ ಪ್ರಪೋಸಲ್ ಟು ದಿ ಡಿಪಾರ್ಟ್ಮೆಂಟ್. ನಾನೇನು ಹೇಳ್ತಾ ಇದ್ದೆ ಅಂತ ಹೇಳಿದ್ರೆ, ನಾನು ಸುಮಾರು 6,000 ವುಮೆನ್ ರೆಪ್ರೆಸೆಂಟೇಟಿವ್ನ ನನ್ನ ಥೀಸಿಸಲ್ಲಿ ನಾನು ಅವ್ರನ್ನ ಭೇಟಿ ಮಾಡಿ ನಾನು ಇಂಟ್ರ್ಯಾಕ್ಷನ್ ಮಾಡಿದ್ದೆ. 6,000ದಲ್ಲಿ ಐ ಥಿಂಕ್ ವೆರಿ ಹಾನೆಸ್ಟ್ಲಿ ಐ ವಿಲ್ ಟೆಲ್, ಸುಮಾರು ಒಂದು 95% ದೇ ಆರ್ ಟೋಟಲಿ by forcibly there, and that the external force was forced to take some decision. Voluntarily they don't want to take the decision from their heart. ಸೊ ಇದ್ರ ಬಗ್ಗೆ ಒಂದು ಸೆಮಿನಾರ್ಗಳನ್ನು ಮಾಡಿ ಅವ್ರನ್ನ ಎಜುಕೇಟ್ ಮಾಡಬೇಕು. ಮತ್ತು ಈಗ ಈವನ್ ಅದನ್ನು ನಮ್ಮ ಎಲೆಕ್ಟೆಡ್ ಆದಮೇಲೆ
ಇ.ಒ ಲೆವೆಲ್ಗಳಲ್ಲಿ ನಮ್ಮಲ್ಲಿ ಏನಾಗುತ್ತೆ ಅಂತೇಳಿ ಒಂದು ಡಿಸ್ಟಿಕ್ ಲೆವೆಲ್ ಒಂದು ಸಲ ಕರೆಯೋದು, ಯಾರೋ ಒಂದೆರಡು ಜನ ಪಾಠ ಮಾಡೋದು, ಹೋಗೋದು, 2 ಜನ ಭಾಷಣ ಮಾಡೋದು, ಸೆಮಿನಾರ್ ಮಾಡ್ತಾಯಿದ್ರು. ಸೊ ನಾನು ಮೊನ್ನೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ, ಸರ್ ಆ ರೀತಿ ಬೇಡ, ಇ.ಒ ತಾಲೂಕು ವೈಸಲ್ಲಿ ಎಷ್ಟು ಜನ ಎಜುಕೇಟೆಡ್ ಇದ್ದಾರೆ, ಎಷ್ಟು ಜನ ಅನ್ಎಜುಕೇಟೆಡ್ ಇದ್ದಾರೆ, ಇನ್ನೊಂದು ಎಜುಕೇಟೆಡ್ ಎಷ್ಟು ಜನ ಅನ್ಎಜುಕೇಟೆಡ್ ಇದ್ದಾರೆ, ದಟ್ ಈಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ಎಜುಕೇಟೆಡ್ ಆಗಿರುತ್ತೆ, ದೇ ಆರ್ ನಾಟ್ ಏಬಲ್ ಟು ನೋ ಆಲ್ ದೀಸ್ ಥಿಂಗ್ಸ್. ಅವ್ರು ಯಾವ ರೀತಿ ತಗೊಳ್ಬೇಕು ಅಂತ ಹೇಳಿ ಸಿ.ಒ ಹತ್ರ ಅವ್ರಿಗೆ ಒಂದು ಸೆಮಿನಾರ್ಗಳನ್ನು ಮಾಡಲಿಕ್ಕೆ ಅರೇಂಜ್ ಮಾಡಿದ್ದೀವಿ ಸರ್, ಮಾಡಿಸಿದ್ದೆ ನಾನು. ಅದಕ್ಕೆ ತಕ್ಕಾಗಿ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ನಾವು ನಮ್ಮಲ್ಲಿ ಯಾರು ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಆಗಿ ಯಾರು ಟ್ರೈನಿಂಗ್ ಕೊಡ್ತಾರಲ್ಲ, ಅವರಿಗೆ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಆಗಿರುತ್ತೆ, ಅವ್ರಿಗೆ ತಾಲೂಕ್ ಪಂಚಾಯತಿ ಅಧ್ಯಕ್ಷ ಆಗೋ, ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಆಗೋ ಅನುಭವ ಇರುತ್ತೆ, ಆ್ಯಂಡ್ ದೇ ಆರ್ ವೆರಿ ಗುಡ್ ಇನ್ ಕಮ್ಯುನಿಕೇಷನ್ ಮಾಡಲಿಕ್ಕೆ ಅವ್ರಿಗೆ ಚೆನ್ನಾಗಿರುತ್ತೆ ಬೇಸಿಕ್ಕಾಗಿ. ಅಂಥವ್ರನ್ನ ಐಡೆಂಟಿಫೈ ಮಾಡಿ ಅವ್ರ ಮುಖಾಂತರ ಟ್ರೈನಿಂಗ್ ಸಹ ಇವತ್ತು ನಡೀತಾ ಇದೆ ಸರ್ ಒಂದು ಲೆವೆಲಲ್ಲಿ. ಸೆಕೆಂಡ್ ಲೆವೆಲಲ್ಲಿ ಅಂಥವ್ರಿಗೆ ಟ್ರೈನಿಂಗ್ ಕೊಡಲಿಕ್ಕೆ ಮೈಸೂರಲ್ಲಿ ಇರುವಂಥ ನಮ್ಮ ನಜೀರ್ ಸಾಬ್ ಗ್ರಾಮೀಣ ಪಂಚಾಯತ್ ರಾಜ್ಯದಲ್ಲೂ ಅದನ್ನು ಕೊಡ್ತಾ ಇದ್ದಾರೆ. ಸೊ ಇನ್ನೊಂದು ಆದಷ್ಟು ನಾನು ಯಾರು ನಮ್ಮ ಸಿ.ಒಗಳು ಬಂದಾಗ ಇನ್ನೊಂದು ಮುಖ್ಯ ಏನಂತ ಹೇಳಿದ್ರೆ, ಯಾರಿಗೂ ಟ್ರೈನಿಂಗ್ ತೊಗೊಳ್ಬೇಕು ಕಲಿಬೇಕು ಅಂತೇಳಿಲ್ಲ, ಎಲ್ಲರಿಗೂ ಗ್ರ್ಯಾಂಟ್ ಬೇಕು ಅಷ್ಟೇ. ನಮಗೆ ಗ್ರ್ಯಾಂಟ್ ಕೊಡಿ ಅಂತೇಳಿ ಎಲ್ಲ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ದು ಏನಪ್ಪ ಅಂತೇಳಿ ನಮಗೆ ಗ್ರ್ಯಾಂಟ್ ಕೊಡಿ ಅಂತ ಕೇಳಿರ್ತಾರೆ. ಬಟ್ ಇನ್ನೊಂದೇನಾಗುತ್ತೆ ಅಂತ ಹೇಳಿದ್ರೆ, ಎಲೆಕ್ಟೆಡ್ ಆದವರಿಗೂ ಟ್ರೈನಿಂಗ್ ತೊಗೊಳ್ಬೇಕು ಅನ್ನೋ ಒಂದು ಮನೋಭಾವನೆಯೂ ಇರಬೇಕಲ್ಲ ಸರ್. ಈಗ ದ ಡಿಫ್ರೆನ್ಸ್ ಇಷ್ಟೇ. ನಾವು ಮೊನ್ನೆ ಅಮೇರಿಕಕ್ಕೆ ಹೋಗಿದ್ವಿ ಟ್ರೈನಿಂಗಿಗೆ, ಅದೇ ಸೆಮಿನಾರಿಗೆ ಹೋಗಿದ್ವಿ, ಸೆಮಿಟಿಗೆ. 5,000 ಚಿಲ್ಡ್ರೇನು, 5,000 6,000 ಜನ ಇತ್ತು. 7:00 ಬೆಳಗ್ಗೆ ಸ್ಟಾರ್ಟ್ ಆಗ್ತಾ ಇತ್ತು. ನಾವು ಕಾದರು ಆ್ಯಸ್ ಯೂಶುವಲ್ ನಾವು ಒಂದು 7:35 ಹೋದಾಗ ಒಬ್ಬರು ಕಾಣ್ತಾ ಇರಲಿಲ್ಲ. ವಿ ಆರ್ ಕನ್ಫ್ಯೂಷನ್ ಅಂತ ಹೇಳಿದ್ರೆ ನಾವು ತಪ್ಪಿ ಬಂದಿದ್ದೀವಿ ಅಂಥೇಳಿ. ನೋಡಬೇಕಾದ್ರೆ 7:25 ಹಾಲ್ ವಾಸ್ ಫುಲ್, ವಿ ಹ್ಯಾವ್ ನೋ ಸೀಟ್, ದಟ್ ಸೋ ಪ್ರಾಂಪ್ಟ್ ಆಯಿತಾ. ಆಮೇಲೆ 1 ಗಂಟೆಗೆ ಊಟಕ್ಕೆ ಬಿಡ್ತಾ ಇದ್ದಾರೆ. 7:30 12:30 ತನಕ 4 ಗಂಟೆ ಸೆಮಿನಾರಲ್ಲಿ ವೆರಿ ಹಾನೆಸ್ಟ್ಲಿ ಒಬ್ಬರದೇ ಒಂದು ಮೊಬೈಲ್ ರಿಂಗ್ ನಮಗೆ ಕೇಳಲಿಲ್ಲ, ಅಥವಾ ಯಾರು ಒಬ್ಬ ಎದ್ದು ಹೋಗಿ ಮಾತಾಡೋದನ್ನು ನಾವು ನೋಡಲಿಲ್ಲ. 12:30 ಊಟಕ್ಕೆ ಬಿಟ್ಟರು, 1 ಗಂಟೆಗೆ ಊಟ ಸ್ಟಾರ್ಟ್ ಆಯಿತು. 5,000 ಜನ ದೇ ಆದ ಎಗೇನ್ ಲೈನ್ಡ್ ಅಪ್. ದಿಸ್ ಇಸ್ ದ ಕಮಿಟ್ಮೆಂಟ್ ಟುವರ್ಡ್ಸ್ ದ ಸೊಸೈಟಿ. ದಟ್ ಅಲ್ಲಿ ನಮ್ಗೆ ಎಲ್ಲಿ ತನಕ ಏನಪ್ಪ ಡಿಫ್ರೆನ್ಸ್ ನಮಗೆ ಅವ್ರಿಗೆ ಏನಂತ ಹೇಳಿದ್ರೆ, ನೋಡಿ ಅಲ್ಲಿ ಬೇಸಿಕ್ ನೀಡ್ಸ್ ಅನ್ನೋದು ಅಲ್ಲಿದ್ದು ಟಾಪಿಕೇ ಅಲ್ಲ. ಆ ಕಂಟ್ರಿಗಳಲ್ಲಿ ಬೇಸಿಕ್ ನೀಡ್ ಇಸ್ ನಾಟ್ ಎ ಮೇನ್ ಟಾಪಿಕ್, ಹೌ ಟು ಡೆವಲಪ್ಮೆಂಟ್ ಇಸ್ ದೇರ್ ಟಾಪಿಕ್. ಬಟ್ ನಮಗೇನಾಗುತ್ತೆ, ಬೇಸಿಕ್ ನೀಡ್ ಈಸ್ ಅವರ್ ಮೇನ್ ಟಾಪಿಕ್, ಡೆವಲಪ್ಮೆಂಟ್ ಈಸ್ ದ ನೆಕ್ಸ್ಟ್ ಟಾಪಿಕ್ ಫಾರ್ ಅಸ್. ದಿಸ್ ಇಸ್ ದ ಮೇನ್ ಡಿಫ್ರೆನ್ಸ್ ಫಾರ್ ನಮಗೆ ಮತ್ತು ಅವ್ರಿಗೆ. ಅವ್ರದ್ದು ಯಾವುದೇ ಆದ್ರಿಂದ ಯಾರು ದೇರ್ ಹೈಲಿ ಕ್ವಾಲಿಫೈಡ್ ಪೀಪಲ್ ದೇ ಆರ್ ಕಮಿಂಗ್. ಅಗೇನ್ ದೇರ್ ಇಸ್ ಒಂದು ಪೊಲಿಟಿಕ್ಸ್ ಈಸ್ ನಾಟ್ ದೇರ್ ಪ್ರೊಫೆಷನ್ ದ ಟೈಮ್ ಬಿ. ಈಗ ನಾನು 2004 ಐ ವಾಸ್ ಹೈಸನೋವಾ ಫೆಲೋ ಆಗಿ ನಾನು ಹೋದಂಥ ಸಂದರ್ಭದಲ್ಲಿ ಒಬ್ಬ ಸೆನೆಟರ್ ಇದ್ದರು, ರಿಚ್ ಅಂತ ಹೇಳ್ಬಿಟ್ಟು, ವಾಷಿಂಗ್ಟನ್ ಸ್ಟೇಟಲ್ಲಿ. ಸೊ ಐ ಕಾಲ್ಡ್ ಹಿಮ್, ಎಲ್ಲಿದೆ ಯಾಕೆ, ನಾನು ಈ ಟೋಲ್ಡ್ ಐ ಆಮ್ ಎ ಸಿ.ಒ ಒನ್ ಆಫ್ ದ ಇದರಲ್ಲಿ ಯಾವುದರಲ್ಲಿ ಪೋರ್ಟಲ್ಲಿ ನಾನು ಸಿ.ಒ ಆಗಿದ್ದೀನಿ ಅಂತ ಹೇಳ್ತಾನೆ. ಸಿ ವಾಸ್ ಎ ಸೆನೆಟರ್. ಆಫ್ಟರ್ ಸಮ್ ಟೈಮ್ ಈ ವಾಸ್ ಎ 2 ಟರ್ಮ್ ಸೆನೆಟರ್ ಆಗಿದ್ದ. ದೆನ್ ಈ ರಿವೆಂಟ್, ನಾವು ಈ ಬಿಕಮ್ ಎ ಸಿ.ಒ. ಈಗೇನು ಸಿ.ಒ ಮೇ ಕಮ್ ಆಸ್ ಎ ಸೆನೆಟರ್ ದೇರ್. ನಮ್ದು ಆ ರೀತಿಯಲ್ಲ, ಒಂದ್ಸಲ ನಾವು ಪೊಲಿಟಿಕ್ಸ್ ನಾವು ಆಫ್ಟರ್ ಮಾಡಿದ್ರೆ ಸಾಯೋ ತನಕ ನಾವು ಆಗಿರ್ಬೇಕು. ಅದು ಈವನ್ ಒಂದೇನಂತ ಹೇಳಿದ್ರೆ, ನಾವು ಸೋತಿದ್ದೀವಿ, ನಾವು ನಮ್ಗೆ ಅದನ್ನು ಒಪ್ಕೊಳ್ಳೋಕ್ಕೂ ನಾವು ರೆಡಿ ಇರೋದಿಲ್ಲ. ಹೌದಪ್ಪ, ನನಗಿದು 6 ವರ್ಷ ಚಾನ್ಸ್ ಕೊಟ್ಟಿದ್ರು, ಇವತ್ತು ಇವ್ರಿಗೆ ಕೊಟ್ಟಿದ್ದಾರೆ, ಲೆಟ್ ಮೈ ಐ ಆಮ್ ನಾಟ್ ರೆಡಿ ಟು ಲೀವ್ ಹಿಮ್ ಆಲ್ಸೋ. ಇದು ನನ್ನ ಟೈಮಲ್ಲಿ ಆಗಿದ್ದು. ಮತ್ತು ಇನ್ನೊಂದು ಅವರ್ ಇಂಡಿಯನ್ ಪೊಲಿಟಿಷಿಯನ್ಸಲ್ಲಿ ಮೆಂಟಾಲಿಟಿ ಅಂತ ಹೇಳಿದ್ರೆ, ನಾನು ಮಾಡಿದ್ದು ಅಂತ ಹೇಳಿ. ನಾನು ಯಾರು, ದಿಸ್ ಎ ಗೌರ್ಮೆಂಟ್ ಮನಿ, ಐ ಆಮ್ ಡೂಯಿಂಗ್ ಅಷ್ಟೇ, ಐ ಆಮ್ ಅವೇರ್. ನನ್ನ ಹೆಸರು ಮೇಲಿರಬೇಕು, ನನ್ನ ಹೆಸರು ಕೆಳಗಿರಬೇಕು, ನಾನೇ ಉದ್ಘಾಟನೆ ಮಾಡಬೇಕು. ದಿಸ್ ಆಲ್ ದ ಒಂದೇನದು ಪಾರ್ಟಿ ಮೈಂಡ್ ಸೆಟ್ ಆಫ್ ದ ಪೊಲಿಟಿಕ್ಸ್. ಐ ಆಮ್ ನಾಟ್ ದ ಅವ್ರ ಪಾರ್ಟಿ ಇವ್ರ ಪಾರ್ಟಿ ಅಂತೆಲ್ಲ. ದಟ್ ಈಸ್ ಎ ಪೊಲಿಟಿಷಿಯನ್, ದಟ್ ಈಸ್ ಟ್ರೂ ಇಟ್. ದಟ್ ಈಸ್ ನಾಟ್ ಮೈ ಮನಿ. ನಾನು ನನ್ನ ಗ್ರಾಂಟ್ ಕೊಟ್ಟು, ನನ್ನ ಗ್ರಾಂಟ್ ಇಲ್ಲಿಂದ ಕೊಡೋದು. ದಟ್ಸ್ ಎ ಗೌರ್ಮೆಂಟ್. ಐ ಟೋಲ್ಡ್ ಯು ವೆರಿ ಕ್ಲಿಯರ್, ಐ ಕಾಂಟ್ರಿಬ್ಯೂಟಿಂಗ್ ಮೈ ಮನಿ ದೇರ್. ಸೊ ವೆರಿ ಕ್ಲಿಯರ್ ಕಾಂಟ್ರಿಬ್ಯೂಷನ್. ಈಗ ಪಿಳ್ಳಿಕೊಳ್ಳೋಕೆ ವೆರಿ ವೆರಿ ಕ್ಲಿಯರ್ಲಿ ಟೋಲ್ಡ್. ಈಗ ಅಲ್ಲಿ ಈಗ ಕಂಬಳಕ್ಕೆ ಅಲ್ಲಿ ಅವರಿಗೆ ದುಡ್ಡು ಬೇಕು, ಈಗ ಇಮಿಡಿಯೇಟ್ ದುಡ್ಡು ಬೇಕಾಗಿದೆ. ಐ ಟೋಲ್ಡ್ ಸರ್, ಮೈ ಕಾಂಟ್ರಿಬ್ಯೂಷನ್ ಐ ವಿಲ್ ಗಿವ್, ನಿಮ್ಗೆ ಇಷ್ಟು ಕೊಡ್ತೀನಿ, ಜಸ್ಟ್ ಇಮಿಡಿಯೇಟ್ಲಿ ಮೋನಾಳು, ಇಷ್ಟು ನಾವು ನಮ್ಮ ಸ್ವಂತ. ಏಗೇನ್ ದೇವ್ ನೀಡೇ ಇದಕ್ಕೆ ಸ್ಟ್ರಕ್ಚರಿಗೆ ಬೇಕು ಅಂತೇಳಿ, ದಟ್ ಈಸ್ ವಿಲ್ ಗಿವ್ ಅವರ್ ನಮ್ಮ ಗ್ರ್ಯಾಂಡ್ ಫಂಡ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು. ದೀಸ್ ಆಲ್ ದ ಸ್ಮಾಲ್ ಡಿಫ್ರೆನ್ಸ್ ಇದೆ ಸರ್ ನಮ್ಗೆ ಮತ್ತು ಅವ್ರಿಗೆ. ಇದರಿಂದ ಕಮ್ಔಟ್ ಬರಬೇಕಲ್ಲ ನಮ್ಗೆ ಅವ್ರಿಗೆ. ನಾನು ಹೇಳಿಲ್ಲ, ಮೇಜರ್ ಡಿಫ್ರೆನ್ಸ್ ಇಷ್ಟೇ. ನಮಗೆ ಬೇಸಿಕ್ ನೆಸೆಸಿಟಿ ಎಲ್ಲಿ ತನಕ ಇಂಪಾರ್ಟೆನ್ಸ್ ಇರುತ್ತೋ ಅಲ್ಲಿ ತನಕ ನಮ್ಮಲ್ಲಿ ಪೊಲಿಟಿಷನ್ಗೆ ಇಂಪಾರ್ಟೆನ್ಸ್ ಇರುತ್ತೆ. ಯಾವಾಗ ಬೇಸಿಕ್ ನೆಸೆಸಿಟಿ ಇರೋದಿಲ್ವೋ ಅವಾಗ ಯಾವ ಪೊಲಿಟಿಷನ್ನು ಯಾರು ಕೇಳೋದಿಲ್ಲ.